ಧಾರವಾಡಕಟ್ಟೆ ಧಾರವಾಡ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ನಿನ್ನೆ ಭಾರತ ಕಂಡ ಅಪ್ರತಿಮ ವಿಜ್ಞಾನಿ ಭಾರತದ ಸ್ಪೇಸ್ ಸೈಂಟಿಸ್ಟ್ ಆದಂತಹ ಕಸ್ತೂರಿ ರಂಗನ್ ಅವರು ನಿಧನರಾಗಿದ್ದಾರೆ. ಇದನ್ನು ತಿಳಿಸಲು ತುಂಬಾ ವಿಷಾದವೆನಿಸುತ್ತದೆ. ಇವರನ್ನು ಕಳೆದುಕೊಂಡ ಭಾರತ ಒಂದು ದೊಡ್ಡ ನಷ್ಟವನ್ನ ಉಂಟಾಗಿದೆ. ಇಂಥ ಮಹನೀಯರು ಸೇವೆ ದೇಶಕ್ಕೆ ಯಾವಾಗಲೂ ಬೇಕಾಗಿರುತ್ತದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಧಾರವಾಡ ಕಟ್ಟೆಯ ವತಿಯಿಂದ 1 ನಿಮಿಷದ ಸಾಂಕೇತಿಕ ಮೌನಾಚರಣೆಯನ್ನು ಆಚರಿಸಬೇಕಂತ ಎಲ್ಲರಲ್ಲಿಯೂ ಕೂಡ ಕೇಳಿಕೊಳ್ಳುತ್ತೇನೆ. 1 ನಿಮಿಷದ ಸಾಂಕೇತಿಕ ಮೌನಾಚರಣೆ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ನಿಧನದ ಪ್ರಯುಕ್ತ. ಓಕೆ, ಧಾರವಾಡ ಕಟ್ಟೆಯ ಧಾರವಾಡ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ವಿಶೇಷ ಕಾರ್ಯಕ್ರಮ. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಂಡಿರುವ ಧಾರವಾಡ ಕಟ್ಟೆ ಈಗಾಗಲೇ 275ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 276ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಇಂದು 276ನೇ ಕಾರ್ಯಕ್ರಮ ಆಯೋಜಿಸುತ್ತದೆ ಎಂದರೆ ಇದಕ್ಕೆಲ್ಲ ಕಾರಣ ನೀವುಗಳು, ನಿಮ್ಮ ಪ್ರೀತಿ, ಹಾರೈಕೆ, ಭರವಸೆ. ಇಂದು ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗಿದೆ. ಧಾರವಾಡ ಕಟ್ಟೆಯು ಇದರೊಂದಿಗೆ ಪರುಷ ಕಟ್ಟೆ ಎಂಬ ಒಂದು ಮಾಸಪತ್ರಿಕೆಯನ್ನು ಕೂಡ ಹೊರತಂದಿದೆ. ಇದೊಂದು ಮಹತ್ ಕಾರ್ಯವಾಗಿದೆ. ಸಾಹಿತ್ಯಾಸಕ್ತರಿಗೆ ಹಲವಾರು ವಿಷಯಗಳ ಮೇಲೆ ಸಾಹಿತ್ಯ ರಚನೆಯನ್ನ ಮಾಡಿ ತಾವುಗಳು ಕಳಿಸಿದರೆ ನಮ್ಮ ಪತ್ರಿಕೆಯಲ್ಲಿ ಅಂತಹ ಒಳ್ಳೆಯ ಬರಹಗಳನ್ನ ಪ್ರಕಟಿಸಿ ಅದು ನಾಡಿನಾದ್ಯಂತ ಅವುಗಳನ್ನು ತಿಳಿಸುವ ಒಂದು ಮಹತ್ ಕಾರ್ಯವನ್ನ ಧಾರವಾಡ ಕಟ್ಟೆ ಹಮ್ಮಿಕೊಂಡಿದೆ. ಇಂಗ್ಲಿಷ್ ಸಾಹಿತ್ಯ ದರ್ಶನ ಮಾಲಿಕೆಯ 276ನೇ ಉಪನ್ಯಾಸದಲ್ಲಿ ಚೈತ್ರಾ NS ಮೂರ್ತಿ, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ದಯಾನಂದ್ ಸಾಗರ್ ಬಿಸ್ನೆಸ್ ಅಕಾಡೆಮಿ ಬೆಂಗಳೂರು, ಇವರು ವಿಲಿಯಂ ಥ್ಯಾಕರೆ ಅವರ ವ್ಯಾನಿಟಿ ಫೇರ್ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಧಾರವಾಡ ಕಟ್ಟೆಯ ಬಳಗದರೆಲ್ಲವರಿಂದ ಅವರ ವತಿಯಿಂದ ಗೌರವಪೂರ್ವ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್, ನಿರ್ದೇಶಕರು, ಪ್ರಸಾರ ರಂಗ, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಸರ್. ಕಾರ್ಯಕ್ರಮದಲ್ಲಿ ಉಪಸ್ಥಿತವಿರುವ ಎಲ್ಲ ಹಿರಿಯರು, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಇವತ್ತಿನ ಉಪನ್ಯಾಸಕರಾದ ಚೈತ್ರಾ NS ಮೂರ್ತಿ ಅವರ ಬಗ್ಗೆ 2 ಮಾತುಗಳು. ಚೈತ್ರಾ NS ಮೂರ್ತಿ ಇವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ತಮ್ಮ ಪದವಿ ಮತ್ತು ಸ್ನಾತಕೋತ್ತರವನ್ನ ಪಡೆದಿರುತ್ತಾರೆ. ಇವರು ವಿದ್ಯಾರ್ಥಿ ದಶೆಯಿಂದಲೇ ಸಾಹಿತ್ಯದಲ್ಲಿ ಆಸಕ್ತಿಯನ್ನ ಹೊಂದಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಗೋಲ್ಡ್ ಮೆಡಲ್ ಒಂದಿಗೆ ಸ್ನಾತಕ ಮತ್ತು ಸ್ನಾತಕೋತ್ತರವನ್ನ ಪಡೆದಿದ್ದಾರೆ. ಪ್ರಸ್ತುತ ಇವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನ ಪಡೆಯುತ್ತಿದ್ದಾರೆ. ಅವರ ಸಂಶೋಧನೆಯ ಪ್ರಬಂಧ ಪರ್ಫೆಕ್ಷನ್ ಅಂಡ್ ರೆಸ್ಪೆಕ್ಷನ್ ಆಫ್ ಬ್ರಾಹ್ಮಿನ್ ಕಲ್ಚರ್, ಎ ಸ್ಟಡಿ ಆಫ್ ಸೆಲೆಕ್ಟ್ ಸೌತ್ ಇಂಡಿಯನ್ ವುಮನ್ ರೈಟಿಂಗ್ ಎಂಬ ಶೀರ್ಷಿಕೆ ಮೇಲೆ ತಮ್ಮ ಒಂದು ಸಾಹಿತ್ಯ PhD ಯನ್ನ ಮಾಡುತ್ತಿದ್ದಾರೆ. ಮೇಡಮ್ ಅವರು ಸಾಹಿತ್ಯದಲ್ಲಿ ಅತ್ಯಂತ ಪರಿಣಿತಿಯನ್ನ ಹೊಂದಿದ್ದಾರೆ. ಅವರು ಹಲವಾರು ಗಮನಾರ್ಹ ಸಾಧನೆಯನ್ನ ಮಾಡಿದ್ದಾರೆ. ಮೇಡಮ್ ಅವರು an extraordinary aftermath, an untold story for an African child ಎಂಬ ಇಂಟರ್ನ್ಯಾಷನಲ್
ಬುಕ್ಕಿನ ಎಡಿಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಂತಹ ಮಹನೀಯರು ಇಂದು ನಮ್ಮ ಕಟ್ಟೆಯ ಬಂದು ತಮ್ಮ ವಿಚಾರವನ್ನ ಮಂಡಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಚೈತ್ರಾ ಮೂರ್ತಿ ಮೇಡಮ್ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ತುಂಬಾ ಹಲವಾರು ಸೆಮಿನಾರ್, ಕಾನ್ಫರೆನ್ಸ್ ಮತ್ತು ಸಾಹಿತ್ಯಿಕ ಬರಹಗಳನ್ನ ಬರೆದು ಹಲವಾರು ದೇಶದ ಅತ್ಯುನ್ನತ ಪುಸ್ತಕಗಳಲ್ಲಿ ತಮ್ಮ ಬರಹಗಳನ್ನ ಪ್ರಕಟಿಸಿದ್ದಾರೆ. ಮೇಡಮ್ ಅವರು ಬೆಂಗಳೂರು ಯೂನಿವರ್ಸಿಟಿಯ BOS ಮೆಂಬರ್ ಆಗಿ ಹಲವಾರು ಯೂನಿವರ್ಸಿಟಿಗಳಲ್ಲಿ ತಮ್ಮ ಉಪನ್ಯಾಸಗಳನ್ನ ನೀಡಿದ್ದಾರೆ. ಇದರೊಂದಿಗೆ ಕೇವಲ ಒಬ್ಬ ಟೀಚರ್ ಆಗಿರದೆ ಅವರು ಅದರ ಕೆಲವೊಂದು ಸಾಹಿತ್ಯಿಕ ಕೃಷಿಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮೇಡಮ್ ಅವರು ಬರೇ ಪಠ್ಯದೊಂದಿಗೆ ಇರದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಕೇವಲ ಇಂಗ್ಲಿಷ್ ವಿಷಯದೊಂದಿಗೆ ಅಲ್ಲದೆ ಉದ್ಯೋಗಕ್ಕೆ ಬೇಕಾಗಿರತಕ್ಕಂಥ ಎಂಪ್ಲಾಯಬಿಲಿಟಿ ಅಂತಹ ಹಲವಾರು ವಿಚಾರಗಳನ್ನ ತಿಳಿಸಿ ಅವರ ಒಂದು ಸರ್ವತೋನ್ಮುಖ ಏಳಿಗೆಗೆ ತಮ್ಮ ಶ್ರಮಿಸುತ್ತಿದ್ದಾರೆ. ಇಂತಹ ಒಬ್ಬ ಗಣ್ಯ ವ್ಯಕ್ತಿ ಇಂದು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿರುವುದು ಇದು ಒಂದು ಸೌಭಾಗ್ಯವೇ ಸರಿ. ಚೈತ್ರಾ ಮೇಡಮ್ ಅವರು ಹಲವಾರು ಕೇವಲ ಸಾಹಿತ್ಯದಲ್ಲದೆ ರಂಗಭೂಮಿಯಲ್ಲೂ ಕೂಡ ತಮ್ಮ ಚಟುವಟಿಕೆಗಳನ್ನ ನೀಡುತ್ತಿದ್ದಾರೆ. ಅವರು ಉತ್ಸಾಹಭರಿತ ಗಾಯಕಿ ಮತ್ತು ರಂಗಭೂಮಿ ಕಲಾವಿದೆ ಎಂದು ಗುರುತಿಸಿಕೊಂಡಿದ್ದಾರೆ. ಸೊ ಈ ಎಲ್ಲ ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಚೈತ್ರಾ MS ಮೂರ್ತಿ ಅವರನ್ನ ಪ್ರದರ್ಶಿಸಿದ್ದೇನೆ. ಮಹನೀಯರು ಇಂದು ವಿಲಿಯಂ ಥ್ಯಾಕರೆ ಅವರ ವ್ಯಾನಿಟಿ ಫೇರ್ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಮೇಡಮ್ ಮೊದಲು 60 ನಿಮಿಷ ತಮ್ಮ ಉಪನ್ಯಾಸ, ನಂತರ ಅಧ್ಯಕ್ಷರ ಪೂರಕ ಮಾತುಗಳು, ಕೊನೆಯಲ್ಲಿ 1 ನಿಮಿಷದ ಚರ್ಚೆ ಇರಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನು ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಮೇಡಮ್ಗೆ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನು ನಿಮ್ಮ ಮಾತಿಗೆ ಬಿಟ್ಟುಕೊಡುತ್ತಿದ್ದೇನೆ. ಮೇಡಮ್ ಪ್ಲೀಸ್. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸಾಹಿತ್ಯ ದಿಗ್ಗಜರುಗಳು ಮತ್ತು ಸಾಹಿತ್ಯ ಅಭಿಲಾಷಿಗಳು, ಡಾಕ್ಟರ್ ಪ್ರಶಾಂತ್ ಸರ್ ಹೇಳಿದ ಹಾಗೆ ಅಷ್ಟೊಂದು ದೊಡ್ಡ ಕೆಲಸ ನಾನೇನು ಮಾಡಿಲ್ಲ, ಇನ್ನು ಆ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ನನಗೆ ಒದಗಿರೋ ಸೌಭಾಗ್ಯ ಏನು ಅಂದ್ರೆ, ವಿಲಿಯಂ ಮ್ಯಾಕ್ಪೀಸ್ ಥ್ಯಾಕರೆ ಅವರ ವ್ಯಾನಿಟಿ ಫೇರ್ ಬಗ್ಗೆ ಒಂದು ವಿಮರ್ಶೆಯನ್ನು ನನಗೆ ತಿಳಿದಿರೋ ಮಟ್ಟಿಗೆ ಹೇಗೆ ಅರ್ಥೈಸ್ಕೊಂಡಿದ್ದೇನೋ ಅದನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಮೊದಲಿಗೆ ಥ್ಯಾಕರೆ ಅವ್ರನ್ನ ಇವತ್ತಿಗೂ ನಾವು ಏಕೆ ಓದ್ತಾ ಇದ್ದೇವೆ ಅಥವಾ ಇವತ್ತಿಗೂ ಅವ್ರು ರಿಲೆವೆಂಟ್ ಯಾಕಿದ್ದಾರೆ ಅನ್ನೋದನ್ನ ನೋಡಕ್ಕೆ ಅವರು ಬರೆದಿರುವಂತಹ ವ್ಯಾನಿಟಿ ಫೇರ್ ಅನ್ನುವಂತಹ ವರ್ಕ್ ಇವತ್ತಿಗೂ ಅದು ಇಟ್ ಈಸ್ ವೆರಿ ರಿಲೆವೆಂಟ್. ಈಗಿನ ಮಕ್ಕಳಿಗೂ ನಾವು ಅದನ್ನ ಹೇಗೆ ತಿಳಿಸ್ಬೋದು ಅಂದ್ರೆ, ನಮ್ಮ ಸಮಾಜದಲ್ಲಿ ಈಗಿರೋ ಸೋಷಿಯಲ್ ಸ್ಟ್ರಕ್ಚರ್ ಮತ್ತೆ ಈಗಿರುವಂತಹ ಮೆಟೀರಿಯಲಿಸ್ಟಿಕ್ ಥಾಟ್ಸ್, ಒಂದು ಮೆಟೀರಿಯಲಿಸಮ್ ಅನ್ನೋದನ್ನ ಹುಡ್ಕೊಂಡು ಹೋಗ್ತಾ ಇರುವಂತಹ ಈ ಸಮಾಜವನ್ನು ನೋಡಿದ್ರೆ ಬಹುಶಃ ಥ್ಯಾಕರೆ ಅವರು 1800 ಆರ್ಡ್ಸ್ ಅಲ್ಲಿ ಬರೆದಿರುವಂತ ಪುಸ್ತಕನ ಇವತ್ವರೆಗೂ ನಾವು ಅದನ್ನ ರಿಲೆವೆಂಟ್ ಆಗಿ ಈಗಿನ ಥೀಮ್ಸ್ಗೆ ನಾವು ಹಾಕಿ ನೋಡ್ಬೋದು. ಮೊದಲು ಥ್ಯಾಕರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಜುಲೈ 18, 1811 ಜನಿಸಿದ್ರು. ಅವರು 1863 ದೇಹಾಂತವಾಗೋಕ್ಕಿಂತ ಮುಂಚೆ ಅವರು ಸಾಕಷ್ಟು ಬರಹಗಳನ್ನ ಬರೆದಿದ್ದಾರೆ. ಅದರಲ್ಲಿ ಅತಿ ಮುಖ್ಯವಾದದ್ದು ವ್ಯಾನಿಟಿ ಫೇರ್ ಇಂದ ಅವರ ನೇಮ್ ಅಥವಾ ಫೇಮ್ ಅನ್ನೋದು ತುಂಬಾ ಹೆಚ್ಚಾಗ್ತಾ ಹೋಯ್ತು. ವ್ಯಾನಿಟಿ ಫೇರ್ ನ ಚೂಸ್ ಮಾಡೋಕ್ ಕಾರಣ ಏನು ಅಂತಂದ್ರೆ, ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಆ ರಿಫ್ಲೆಕ್ಷನ್ ಆಫ್ ಅ ಸೆಟಾರಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೊಸೈಟಿನ ಅವ್ರು ಹೇಗ್ ನಮಗ್ ತೋರಿಸ್ತಾರೆ ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತೇನೆ. ಅವರಿಗೆ ಅವರ ಹುಟ್ಟು ಇಂಡಿಯಾದಲ್ಲಿ ಆದ್ರೂ ಅವರ ತಂದೆ ದೇಹಾಂತವಾದ್ಮೇಲೆ ಅವರು ಇಂಗ್ಲೆಂಡಿಗೆ ಹೋಗ್ತಾರೆ. ಅವರಿಗೆ ಸಾಕಷ್ಟು ದೊಡ್ಡ ಯೂನಿವರ್ಸಿಟೀಸ್ಗಳಲ್ಲಿ ಓದುವಂತಹ ಸದಾವಕಾಶ ದೊರೆಯುತ್ತೆ. ಲೈಕ್ ಟ್ರಿನಿಟಿ, ಕೇಂಬ್ರಿಡ್ಜ್, ಈ ಎಲ್ಲ ಯೂನಿವರ್ಸಿಟೀಸ್ಗಳಲ್ಲಿ ಓದ್ತಾ ಹಾಗೇನೆ ಅವರಿಗೆ ಯುರೋಪಿಯನ್
ದೇಶಗಳನ್ನ ಸುತ್ತುವಂತಹ ಒಂದು ಅಭಿಲಾಷೆ ಇರುತ್ತೆ, ಮತ್ತೆ ಅವರ ಜೀವನನೂ ಹಾಗೆ ಹೋಗುತ್ತೆ. ಅವ್ರು ಎಲ್ಲದನ್ನು ನೋಡ್ತಾ ಹೋಗ್ತಾರೆ. ಹಾಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರ ಅಪ್ಸ್ ಅಂಡ್ ಡೌನ್ಸ್ ನ ನೋಡ್ತಾರೆ. ಕಷ್ಟಗಳು, ಆರ್ಥಿಕ ಸಂಕಷ್ಟಗಳು ಮತ್ತು ಅವರ ಫ್ಯಾಮಿಲಿಯಲ್ ಪ್ರಾಬ್ಲಮ್ಸ್ ಎರಡನ್ನೂ ನೋಡ್ತಾರೆ. ಅವ್ರ ಮದ್ವೆ ಆಗ್ತಾರೆ, ಮಕ್ಕಳಾಗ್ತಾರೆ, ಅವ್ರ ಹೆಂಡತಿಗೆ ಸ್ವಲ್ಪ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಯಾವುದೇ ಒಂದು ಸಮಾಜದಲ್ಲಿ ಅಥವಾ ಒಂದು ಗಂಡು ಮತ್ತು ಹೆಣ್ಣು ಒಂದು ಸಂಬಂಧದಲ್ಲಿ ಕೆಲವೊಂದು ವಿಚಾರಗಳ ಸೂಕ್ಷ್ಮತೆಯನ್ನ ಬಹುಶಃ ಅವ್ರು ಇದ್ದಾಗಿನಕ್ಕಿಂತ ಹೆಚ್ಚಾಗಿ ಆ ಪ್ರಾಬ್ಲಮ್ಸ್ ಹೆಚ್ಚಾದಾಗನು ಅವ್ರಿಗೆ ಅದರ ಅರಿವಾಗುತ್ತೆ ಅನ್ನೋದಕ್ಕೆ ಥ್ಯಾಕರೆ ಅವರಿಗೆ ಅವ್ರ ಹೆಂಡತಿಯಲ್ಲಿ ಆದಂತ ಬದಲಾವಣೆಗಳು ತುಂಬಾ ನಿಧಾನವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ಸೈಕಲಾಜಿಕಲಿ ಸ್ವಲ್ಪ ತೊಂದರೆ ಒಳಗಾಗಿರ್ತಾರೆ. ಅವ್ರನ್ನ ಅಸೈಲಮ್ಗೆ ಕಳಿಸುವಂತ ಪರಿಸ್ಥಿತಿ ಬರುತ್ತೆ. ಮೆಕ್ಬೆತ್ ಥ್ಯಾಕರೆ ಅವರು ಅವರ ದೇಹಾಂತವಾದ 30 ವರ್ಷಗಳ ನಂತರ ಅವರ ಹೆಂಡತಿ ತೀರ್ಕೊಂಡ್ರು. ಅಷ್ಟರೊಳಗೆ ಅವರಿದ್ದಂತಹ ಕಾಲದಲ್ಲಿ ನಮಗೆ ಅತ್ಯಂತ ಅದ್ಭುತವಾದ ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಾದ ವ್ಯಾನಿಟಿ ಫೇರ್ ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಒಂದು ವಿಕ್ಟೋರಿಯನ್ ಯುಗ. ವ್ಯಾನಿಟಿ ಫೇರ್ ರಿಫ್ಲೆಕ್ಟ್ಸ್ ವಿಕ್ಟೋರಿಯನ್ ಟೈಮ್ ಲೈನ್. ಆ ವಿಕ್ಟೋರಿಯನ್ ಯುಗದಲ್ಲಿ ಏನಿತ್ತು? ಕಟ್ಟುನಿಟ್ಟಾದ ಸಾಮಾಜಿಕ ಕ್ರಮ, ಅಂದ್ರೆ ಒಂದು ಸೋಷಿಯಲ್ ಸ್ಟ್ರಕ್ಚರ್, ಕ್ಲಾಸ್ ಬೇಸ್ಡ್. ನಾವು ಯಾವುದೇ ಒಂದು ವೆಸ್ಟರ್ನ್ ಅಥವಾ ಬ್ರಿಟಿಷ್ ಸೊಸೈಟಿಯನ್ನ ನೋಡಿದಾಗ ಅಲ್ಲಿ ಕ್ಲಾಸ್ ಅನ್ನುವಂತ 2 ಡಿವೈಡ್ ಇರುತ್ತೆ. ಒಂದು ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್, ಇರುವಂತಹವರು, ಇಲ್ಲದೆ ಇರುವಂತಹವರು. ಕ್ಯಾಪಿಟಲಿಸ್ಟ್ ಸೊಸೈಟಿ ಅಂತ ಹೇಳ್ಬೋದು. ಆ ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ಒಂದು ಬೂರ್ಜ್ವಾ ಮತ್ತು ಕಾಮನ್ ಮ್ಯಾನ್ ಅನ್ನೋ ಇಬ್ರು ಡಿಫ್ರೆನ್ಸಿಯೇಷನ್ ಇದ್ದಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಒಬ್ಬ ಅರಿಸ್ಟೋಕ್ರೆಟಿಕ್ ಮತ್ತು ಬೂರ್ಜ್ವಾ ನಡುವೆ ಇರುವಂತಹ ಡಿಫರೆನ್ಸಸ್ ಏನು, ಅದು ಯಾಕೆ ಹಾಗಿದೆ ಅನ್ನೋದನ್ನ ಅವರು ತುಂಬಾ ಸೆಟೈರಿಕಲ್ ಆಗಿ ತುಂಬಾ ಶಾರ್ಪ್ ಆಗಿ ಅವರು ಅಮಿಲಿಯಾ ಮತ್ತು ಬೆಕ್ಕಿ ಅನ್ನುವಂತ 2 ಪಾತ್ರಗಳ ಮೂಲಕ ತೋರಿಸ್ತಾ ಹೋಗ್ತಾರೆ. ಕೈಗಾರಿಕಾ ಕ್ರಾಂತಿ ಇನ್ನೊಂದು ವಿಷಯ, ಇಂಡಸ್ಟ್ರಿಯಲ್ ರೆವಲ್ಯೂಷನ್. ವಿಕ್ಟೋರಿಯನ್ ಟೈಮ್ ಲೈನ್ ಅಲ್ಲಿ ನಾವು ನೋಡುವಂತದ್ದು 2 ವಿಷಯ. ಮ್ಯಾಮ್ ಫಸ್ಟ್ ಸ್ಲೈಡ್ ಅಲ್ಲೇ ಇರ್ಲಿ, ನಾನು ಇನ್ನೂ ಅದಕ್ಕೆ ಹೋಗಿಲ್ಲ. ವಿಕ್ಟೋರಿಯನ್ ಸೊಸೈಟಿನಲ್ಲಿ ಇರುವಂತದ್ದು 2 ವಿಷಯ. ಒಂದು ಲ್ಯಾಂಡ್ ಲಾರ್ಡ್ಸ್ ಮತ್ತೆ ನೋಬಲ್ ಮ್ಯಾನ್. ನೋಬಲ್ ಮ್ಯಾನ್ ಮತ್ತೆ ಲ್ಯಾಂಡ್ ಲಾರ್ಡ್ಸ್ ಅವರೆಲ್ಲ ಒಂದು ಪಂಗಡವಾದ್ರೆ, ಹ್ಯಾವ್ಸ್ ಮತ್ತೆ ಆಗರ್ ಏನಂತಾರೆ, ಕಮ್ಮಿಂಗ್ ಅಪಾನ್ ಕಾಮನ್ ಪೀಪಲ್ ಹೂ ಟರ್ನ್ಡ್ ಔಟ್ ಟು ಬಿ ಇನ್ ಟು ಅರಿಸ್ಟೋಕ್ರಸಿ. ಕಷ್ಟಪಟ್ಟು ನ್ಯೂ ಮಿಡಲ್ ಕ್ಲಾಸ್ ಪೀಪಲ್ ಅವಾಗ ಅವರಿಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದ ಅವ್ರಿಗೊಂದು ದಾರಿ ಆಗುತ್ತೆ. ಬಿಕಾಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನೆವರ್ ಡಿಫ್ರೆನ್ಶಿಯೇಟೆಡ್ ಬಿಟ್ವೀನ್ ಕಾಮನ್ ಮ್ಯಾನ್ ಮತ್ತು ಅರಿಸ್ಟೋಕ್ರೆಟಿಕ್. ಅವರಿಗೆ ದುಡ್ಡು ಮಾಡುವಂತಹ ಅವಕಾಶ ಸಿಕ್ಕಿದ್ದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರುವಾದ ನಂತರ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ಎಷ್ಟೋ ಕೆಳವರ್ಗದವರು, ಕ್ಲಾಸ್, ಕಷ್ಟ ಇದ್ದವರು, ಅವರು ದುಡ್ಡನ್ನ ಸಂಪಾದಿಸಿ ಅವರು ಒಂದು ಅರಿಸ್ಟೋಕ್ರೆಟಿಕ್ ಲೆವೆಲ್ಗೆ ಸಂಪಾದನೆಯನ್ನ ಮಾಡದಂತವ್ರು. ಸೊ ಆದಾಗ ದುಡ್ಡನ್ನ ಪಡೆದಾಗ ವರ್ ದೇ ಈಕ್ವಲ್ ಟು ನೋಬಲ್ ಮ್ಯಾನ್ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಅದು ಬಹುಶಃ ಯಾವತ್ತು ಸಮಾನತೆಯನ್ನ ನಮ್ಮ ಸಮಾಜ ಕಾಣೋದೇ ಇಲ್ಲ ಅಂತ ಅನ್ಸುತ್ತೆ. ಆ ಸಮಾನತೆ ಇಲ್ಲದೆ ಇರುವಂತ ವಿಷಯದಲ್ಲಿ ನಮ್ಮ ಬೆಕ್ಕಿ ಅವರು ಹೇಗೆ ರೆಬೆಕಾ ಕಷ್ಟಪಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಮ್ಯಾಮ್ ಫಸ್ಟ್ ಸ್ಲೈಡಿಗೆ ಹೋಗೋಣ. ನೆಕ್ಸ್ಟ್ ಒನ್. ಓಕೆ. ರಿಜಿಡ್ ಕ್ಲಾಸ್ ಸ್ಟ್ರಕ್ಚರ್, ಸೋಷಿಯಲ್ ಅಪ್ಹೀವಲ್ ಇನ್ಫ್ಲೂಯೆನ್ಸ್ಡ್ ಹಿಸ್ ವರ್ಕ್. ಅವರ ಪ್ರತಿಯೊಂದು ಪುಸ್ತಕದಲ್ಲೂ ಅವರು ಕಾನ್ಸಂಟ್ರೇಟ್ ಮಾಡಿರುವಂತದ್ದು ಈ ಕ್ಲಾಸ್, ಸೋಷಿಯಲ್ ಅಪ್ಹೀವಲ್. ಸೊಸೈಟಿನಲ್ಲಿ ಹೇಗೆ ಒಂದು ವರ್ಗದವರು ಮೇಲ್ ಬರುವಾಗ ಆದಂತ ಘರ್ಷಣೆ ಹೇಗಿತ್ತು, ಕ್ರಿಟಿಸೈಸಿಂಗ್ ದ ಹಿಪಾಕ್ರಫಿ ಆಫ್ ಟ್ರೆಡಿಷನಲ್ ಸೊಸೈಟಿ. ಅರಿಸ್ಟೋಕ್ರೆಟಿಕ್ ಪೀಪಲ್ ಮಾತ್ರ ಕನ್ಸಿಡರ್ ಆಗ್ಬೇಕು ಅನ್ನುವಂತಹ ಸೊಸೈಟಿ ಅವರು ಹೇಗೆ, ಹೌ ಡಿಡ್ ದೇ ಲುಕ್ ಅಪಾನ್ ದಿ ಅದರ್ಸ್ ಅನ್ನುವಂತ ವಿಚಾರಗಳನ್ನ ಥ್ಯಾಕರೆ ಅವರು ಅದ್ಭುತವಾಗಿ ಅವರ ಪುಸ್ತಕದಲ್ಲಿ ತೋರಿಸಿದ್ದಾರೆ. ಮತ್ತೆ ರೇಸಿಂಗ್ ಮಿಡಲ್ ಕ್ಲಾಸ್ ಅಲ್ಲಿ ಆದಂತಹ ಬದಲಾವಣೆಗಳು. ರೇಸಿಂಗ್ ಮಿಡಲ್ ಕ್ಲಾಸ್ ಅವರಿಗೆ ಒಂದು ಹುಟ್ಟಿದಾಗಿನಿಂದ ಬರದೇ ಇರುವಂತ ಅರಿಸ್ಟೋಕ್ರಸಿನ ಮಧ್ಯದಲ್ಲಿ ಅವರ ಜೀವಿತಾವಧಿಯಲ್ಲಿ ಮಧ್ಯದಲ್ಲಿ ಅವರಿಗೆ ದುಡ್ಡಿಂದ ಬಂದಾಗ ಅವರು ಅದನ್ನ ಹೇಗ್ ತಗೊಂಡ್ರು? ವಾಸ್ ಇಟ್ ಈಸಿ, ವಾಸ್ ಇಟ್ ಡಿಫಿಕಲ್ಟ್? ಅವರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಸಮಾಜದಿಂದ ಒಂದು ಕಡೆ ಆದ್ರೆ ಅವರ ಸಮಾಜವನ್ನ ನೋಡಿದಂತ ರೀತಿ ಹೇಗಿತ್ತು ಅನ್ನೋದು ಇನ್ನೊಂದು ಕಡೆ. ಸೊ 2 ರೀತಿಯಿಂದನೂ ಅವರಿಗೆ ಒಂದಿಷ್ಟು ಪ್ರಶ್ನೆಗಳು, ಅದರಲ್ಲೇ ಇದ್ದಂತ ದ್ವಂದ್ವಗಳು ಎರಡೂ ಇತ್ತು. ಸೆಟಾರಿಕಲ್ ಸ್ಟೈಲ್, ಅವರು ನಡೆಸಿದಂತ ಜೀವನ ಶೈಲಿ, ಅದರಲ್ಲಿ ಅವರು ಕಂಡಂತ
ಜೀವಂತ ವ್ಯಕ್ತಿಗಳು, ಅವರು ನಡೆಸಿದಂತಹ ಜೀವನ ಇದೆಲ್ಲದು ಮತ್ತು ಸೊಸೈಟಿನ ಅವ್ರು ನೋಡಿದಂತಹ ರೀತಿ, ಹಿ ಮೇಕ್ಸ್ ಎವ್ರಿ ಪರ್ಸನ್ ಟು ಲೀವ್ ಹಿಸ್ ಲೈಫ್. ಆದ್ರೆ ಒಂದು ಹೀರೋ ಅಂದ್ರೆ ಎಲ್ಲಾದು ಪರ್ಫೆಕ್ಷನ್ ಅನ್ನೋ ರೀತಿ ಅಲ್ಲದೆ, ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಏನೇನಿರುತ್ತೆ ಅನ್ನೋಂತಹ ಫ್ಲಾಸ್, ನಾವು ಮಾಡುವಂತ ತಪ್ಪುಗಳು, ನಮ್ಮಿಂದ ಆಗುವಂತಹ ಬೇಕೋ ಬೇಡೋ ನಾವು ಬಯಸುವಂತದ್ದು, ನಾವು ಅದ್ರ ಹಿಂದೆ ಓಡೋ ಅಂತದ್ದು, ಅದನ್ನ ಹೇಗಿತ್ತೋ ಹಾಗೆ ಚಿತ್ರಣ ಮಾಡಿದ್ದಾರೆ. ನೆಕ್ಸ್ಟ್ ಸ್ಲೈಡ್ ಮ್ಯಾಮ್. ಓಕೆ, ವಿತೌಟ್ ಅ ಹೀರೋ. ಯಾವುದೇ ಒಂದು ಕಾದಂಬರಿ ಆದ್ರೂ ಅದರಲ್ಲಿ ಒಂದು ಹೀರೋ ಅಥವಾ ಹೀರೋಯಿನ್ ಅಂತಾರೆ. ನಾನಿಲ್ಲಿ ಯಾರನ್ನೂ ಹೀರೋ ಅಥವಾ ಹೀರೋಯಿನ್ ಅಂತ ಕರೆಯಕ್ಕೆ ಇಷ್ಟಪಡಲ್ಲ. ಅವ್ರ ಎಲ್ಲಾ ಕ್ಯಾರೆಕ್ಟರ್ಸ್ ಥ್ರೂ ಅವ್ರು ಏನೋ ಒಂದು ಸಂದೇಶನ ಹೇಳಕ್ ಹೊರಟಿದ್ದಾರೆ. ಸಂದೇಶ ಅನ್ನೋಕ್ಕಿಂತ ಹೆಚ್ಚಾಗಿ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ ಆಫ್ ವಿಕ್ಟೋರಿಯನ್ ಟೈಮ್ ಲೈನ್. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದನ್ನ ತುಂಬಾ ಎಳೆಯಾಗಿ ಆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮೂಲಕ ತೋರಿಸಿದ್ದಾರೆ. ಅಂದ್ರೆ ನಾವೀಗ ಅಮಿಲಿಯಾ ಮತ್ತೆ ರೆಬೆಕಾನ ತಗೊಂಡ್ರೆ, ಎಮಿಲಿಯಾ ಅವರು ಅರಿಸ್ಟೋಕ್ರೆಟಿಕ್ ಫ್ಯಾಮಿಲಿಯಿಂದ ಬಂದವರು, ಅವರು ಬೆಳೆದಂತಹ ರೀತಿ ಏನು, ಅವರು ಪಾಲಿಸಿದಂತಹ ಜೀವನ ಶೈಲಿ ಏನು, ಮತ್ತು ರೆಬೆಕಾ ಶಿ ಈಸ್ ಅ ವೆರಿ ಬೋಲ್ಡ್ ವುಮೆನ್. ಅವ್ರು ಅಷ್ಟು ಬೋಲ್ಡ್ ಆಗಕ್ಕೆ ಕಾರಣ ಏನು, ಅವ್ರು ಪಟ್ಟಂತ ಕಷ್ಟ ಏನು, ಅವರನ್ನ ಜನ ನೋಡ್ತಿದ್ದಂತ ರೀತಿ ಏನು ಅನ್ನೋದನ್ನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದ್ರ ಜೊತೆ ಇರುವಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ಇನ್ಕ್ಲೂಡಿಂಗ್ ಆಲ್ ದ ಮೇಲ್ ಕ್ಯಾರೆಕ್ಟರ್ಸ್, ಬಿಕಾಸ್ ಎಷ್ಟೋ ರಿಸರ್ಚ್ ಪೇಪರ್ಸ್ ನೋಡ್ತೀವಿ ವ್ಯಾನಿಟಿ ಫೇರ್ ಅಂದಾಗ ರಿಫ್ಲೆಕ್ಷನ್ ಬರೀ ರೆಬೆಕಾ ಮತ್ತೆ ಅಮಿಲಿಯಾ ಮೇಲ್ ಮಾತ್ರ ಇರುತ್ತೆ. ಅದಲ್ಲದೆ ಆ ಸಮಾಜದಲ್ಲಿ ಪುರುಷ ಅನ್ನೋ ಒಬ್ಬ ಒಂದು ಎಂಟಿಟಿ, ಅವರಿಗೆ ಎಷ್ಟು ದ್ವಂದ್ವಗಳಿದೆ. ಬೈ ವಿಲ್ಲಿಂಗ್ ಆರ್ ಬೈ ನಾಟ್ ಇವನ್ ವಿಲ್ಲಿಂಗ್, ಅವ್ರು ಹೇಗೆ ಆ ಒಂದು ವಿಷಯದಲ್ಲಿ ತಲ್ಲೀನರಾಗ್ತಾರೆ ಅನ್ನುವಂಥದ್ದನ್ನ, ಅಸಹಾಯಕತೆಯನ್ನು ಕೂಡ ನಾವಲ್ಲಿ ನೋಡ್ತೇವೆ. ಇಲ್ಲಿ ಅಮಿಲಿಯಾ ಸೆಡ್ಲಿ ತುಂಬಾ ಜೆಂಟಲ್ ಆಗಿ, ಪ್ಯಾಸಿವ್ ಆಗಿ, ಏನೇ ಬಂದ್ರು ಅದನ್ನ ಸಮಾಧಾನವಾಗಿ ಅಥವಾ ತುಂಬಾ ಸೆನ್ಸಿಟಿವ್ ಆಗಿ ನೋಡುವಂತಹ ಅರಿಸ್ಟೋಕ್ರೆಟಿಕ್ ವಿಮೆನ್ ಎಮಿಲಿಯಾ. ನಾವೀಗ ರೈಟಿಂಗ್ಸ್ ಆಫ್ the write-up of Cherry Orchard, or if you look into the writings where we see the difference between aristocracy, Russian aristocracy ಅಥವಾ ಗ್ರೀಕ್ ಅಲ್ಲಿರುವಂಥದ್ದು, ಅವರಲ್ಲಿರುವಂತಹ ಸೆನ್ಸಿಟಿವಿಟಿ, ಆ ಒಂದು ಡೆಲಿಕಸಿ, ಆ ಡೆಲಿಕೇಟ್ ಮೂವ್ ಇರುತ್ತಲ್ಲ, ಒಂದು ಛತ್ರಿ ಇರಬೇಕು, ಅವರು ಹೀಗೆ ಇಳಿಬೇಕು, ದರ್ ಆರ್ ಸೋ ಮೆನಿ ಎಟಿಕೇಟ್ಸ್. ಅವರ ಬಾಲ್ ರೂಮ್ ಡಾನ್ಸಿಂಗ್ ಇಂದ ಹಿಡಿದು ಅವರು ಮಾಡುವಂತ ಪಾರ್ಟ್ನರ್ಸ್ ಇರ್ಬೋದು, ಅಥವಾ ಅವ್ರು ಯಾರ ಜೊತೆ ಅಸೋಸಿಯೇಟ್ ಆಗ್ತಾರೆ, ಅವರು ಯಾವ ಕ್ಲಾಸ್, ಆರ್ ದೇ ಫ್ರಮ್ ನೋಬಲ್ ಮ್ಯಾನ್, ಆರ್ ದೇ ಫ್ರಮ್ ಅ ಲೋವರ್ ಕ್ಲಾಸ್, ಈ ಎಲ್ಲ ವಿಚಾರಗಳನ್ನ ಅವರಿಗೆ ದಿಲ್ ರೇಸ್ ಇಟ್ ಥ್ರೂ ಸೋಷಲೈಸೇಷನ್. ಅವ್ರು ಹುಟ್ಟಿದಾಗಿನಿಂದ ಹೇಳ್ತಾ ಬರ್ತಾರೆ, ಯು ಆರ್ ನಾಟ್ ಸಪೋಸ್ ಟು ಮಿಂಗಲ್ ವಿತ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಬಿಕಾಸ್ ಅವನು ನಮ್ಮ ಸಮಾಜಕ್ಕೆ he doesn't belong to, ಅವರು ನಮ್ಮದಕ್ಕೆ ಸೇರೋಲ್ಲ, ಬಿಕಾಸ್ he is not a noble man. ಆ ಹುಟ್ಟು, the birth in the noble society, or being a landlord, being the money, having the money, ಆ ಆಸ್ಪೆಕ್ಟ್ಸ್ ಅನ್ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಈಗಿನ ಸಮಾಜಕ್ಕೂ ಇದು ಸೋ ರಿಲೆವೆಂಟ್ ಫಾರ್ ಟುಡೇ. ಒಬ್ಬ ದುಡ್ಡಿರೋ ವ್ಯಕ್ತಿಗೂ ಒಬ್ಬ ದುಡ್ಡಿಲ್ದೇ ಇರೋ ವ್ಯಕ್ತಿಗೂ ಅವರಲ್ಲಿರೋ ಕಲೆ ಅಥವಾ ಅವರ ಪ್ರತಿಭೆ ಅನ್ನೋದು ನೆಕ್ಸ್ಟ್ ಬರುತ್ತೆ. ಫಸ್ಟ್ ಅವರಲ್ಲಿ ಏನಿದೆ, ಅವ್ರಿಗೆ ಯಾವ ರೀತಿ ಒಂದು ಲೈಮ್ ಲೈಟ್ ಸಿಗ್ತಾ ಇದೆ ಸೊಸೈಟಿ ಅನ್ನೋದು, ಅಗೇನ್ ಇಟ್ ಈಸ್ ಮೋಸ್ಟ್ ಆಫ್ ದ ಟೈಮ್ ಕ್ಯಾಪಿಟಲಿಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದನ್ನ ಅಮಿಲಿಯಾ is representing that. ಬೆಕ್ಕಿ ಶಾರ್ಪ್ or ರೆಬೆಕಾ ಶಾರ್ಪ್, ಅವರ ಹೆಸರಿನ ಹಾಗೇನೆ ಶಿ ಇಸ್ ಅ ವೆರಿ ಶಾರ್ಪ್ ಲೇಡಿ. ಅವರನ್ನ ತುಂಬಾ ರಿಸರ್ಚ್ ಪೇಪರ್ ಅಲ್ಲಿ ಹೇಳ್ತಾರೆ, ಶಿ ಗೋಸ್ ಬಿಹೈಂಡ್ ಮನಿ, ಶಿ ಈಸ್ ಅ ಕನ್ನಿಂಗ್ ವುಮೆನ್. ಬಹುಶಃ ನಾನು ಬೆಕ್ಕಿನ ನೋಡೋದಾದ್ರೆ ಆ ರೀತಿ ನೋಡಲ್ಲ. ದ ರೀಸನ್ ಇಸ್ ಸೊಸೈಟಿ ಒಂದು ಕಟ್ಟುಪಾಡಿನಲ್ಲಿ ಅವ್ರಿಗಾದಂತಹ ಅವಮಾನಗಳು, ಅಥವಾ ಹುಟ್ಟಿನಿಂದ ಅವರಿಗೆ ಹೇಗೆ ನಾವು ಪಿಂಕರ್ಸ್ಟನ್ ಮಿಸ್ ಪಿಂಕರ್ಸ್ಟನ್ ಜೊತೆಯಲ್ಲಿ ಅವರು ವೆನ್ ದೇ ಆರ್ ಗ್ರೂಮಿಂಗ್ ದೆಮ್ಸೆಲ್ಸ್ ನಾವು ನೋಡೋದು ದ ಡಿಫರೆನ್ಸ್ ಬಿಟ್ವೀನ್ ನೋಬಲ್ ಅಂಡ್ ದ ವರ್ಕಿಂಗ್. ಅವರು ಬೆಕ್ಕಿಗೆ ಕೊಡ್ತಿದ್ದಂತಹ ಕೆಲಸಗಳೇ ಬೇರೆ, ಮತ್ತೆ ಅಮೇಲಿಯಾಗಿ ಟ್ರೀಟ್ ಮಾಡ್ತಿದ್ದಂತಹ ರೀತಿನೇ ಬೇರೆ, ಮಾತುಕತೆ ಬೇರೆ, ಅವರ ಶೈಲಿ ಬೇರೆ, ಅವರನ್ನ ಅಡ್ರೆಸ್ ಮಾಡ್ತಿದ್ದಂತಹ ವಿಷಯಗಳು ಬೇರೆ. ಸೊ ಬೆಕ್ಕಿ ಈ ಒಂದು ಸಮಾಜದ ಅವರ
ಪೂರಕವಾದ ನಡೆಯನ್ನ ನೋಡಿನೇ ಬಹುಶಃ ಶಿ ಬಿಕೇಮ್ ಸೋ ಶಾರ್ಪ್ ಲೈಕ್ ಹರ್ ನೇಮ್. ಅವರು ಶಿ ಸೆಟರೈಸಸ್ ಎವ್ರಿಬಡಿ, ಶಿ ಡಸಂಟ್ ಕೇರ್, ಶಿ ಈಸ್ ವೆರಿ ಬೋಲ್ಡ್, ಕ್ಲೆವರ್. ಶಿ ನೋಸ್ ಎಲ್ಲಿ ಯಾರನ್ನ ಹೇಗೆ ಮಾತಾಡ್ಸಿದ್ರೆ ಅವಳು ಒಂದು ಲ್ಯಾಡರ್ ಮೇಲ್ ಹತ್ತಬಲ್ಲಳು ಅನ್ನೋದು ತುಂಬಾ ಕ್ಲೆವರ್ ಆಗಿ ಯೋಚನೆ ಮಾಡ್ತಾಳೆ. ಮತ್ತೆ ಆಂಬಿಷಿಯಸ್, ಆಂಬಿಷನ್ ಬಹುಶಃ ಕ್ಯಾರೆಕ್ಟರ್ ಲೆಸ್ ಆಗಿ ಹೋಗ್ಬೇಕು ಅನ್ನೋದು ಡಿಪಿಕ್ಷನ್ ಇದ್ರೂನು, ಕ್ಯಾರೆಕ್ಟರ್ ಆಫ್ ಅ ವುಮೆನ್ ಅಂಡ್ ಹರ್ ಸೆಕ್ಷುಯಾಲಿಟಿ ಅನ್ನೋದು ಸಮಾಜದಲ್ಲಿ ಅವಳಿಗೆ ಅಟ್ಯಾಚ್ ಆಗಿರುವಂತಹ ಒಂದು ತುಂಬಾ ವರ್ಷಗಳಿಂದ ಬಂದಂತಹ ವಾದ ವಿವಾದ ಅಂತ ಹೇಳ್ಬೋದು. ಅದರಿಂದ ಯಾವತ್ತು ಮುಕ್ತಿ ಇಲ್ಲ ಹೆಣ್ಣಿಗೆ. ಯಾಕಂದ್ರೆ ಬಾಡಿ, ಮೈಂಡ್ ಅಂಡ್ ಸೋಲ್, ದೇ ಆಲ್ ಆರ್ ಲುಕ್ಡ್ ಅಪಾನ್ ಇನ್ ಡಿಫ್ರೆಂಟ್ ವೇಸ್. ಸೊ ಬೆಕ್ಕಿ ಏನೇ ಅವಳ ಜೀವನದಲ್ಲಿ ಸ್ಟೆಪ್ಸ್ ಇಡ್ತಾ ಇದ್ಲು, ಅವಳಿಗೆ ಏನು ಅಂತಂದ್ರೆ ಶಿ ಹ್ಯಾಸ್ ಟು ಬಿ ಎ ಪರ್ಸನ್ ವಿತ್ ಹ್ಯಾವ್ಸ್. ಒಂದಿಷ್ಟು ಸಮಾಜದಲ್ಲಿ ಅವಳನ್ನ ಗುರುತಿಸುವಂತ ರೀತಿ ಇರಬೇಕು ಅಂತ. ಐ ವುಡ್ ಲೈಕ್ ಟು ಕೋಟ್ ಫ್ಯೂ ಲೈನ್ಸ್ ಆಫ್ ಹರ್ಸ್. ಒಂದು, ಬೆಕ್ಕಿ ವೆನ್ ಶಿಲ್ ಬಿ ಟಾಕಿಂಗ್ ವಿತ್ ದ ಜೋಸ್, ಅಮೆಲಿಯಾ ಅವರ ಬ್ರದರ್ ಜೊತೆ ಅವಳು ಮಾತಾಡುವಾಗ ಜಾರ್ಜ್ ಒಂದ್ ಮಾತು ಹೇಳ್ತಾನೆ, ಹೂಮ್ ಆರ್ ಯು ವಿತ್? ಈ ಹೆಣ್ಣಿನ ಜೊತೆಗ, ಶಿ ಈಸ್ ಅ ಗವರ್ನೆಸ್, ಅವಳ ಜೊತೆ ನಿನ್ನ ಅಸೋಸಿಯೇಷನ್ ಬೇಕಾ? ಆ ಅಸೋಸಿಯೇಷನ್ಗೆ ಸಮಾಜ ವ್ಯಾಲ್ಯೂ ಕೊಡುತ್ತಾ? ಅದರ ಜೊತೆಗೆ ನಾಳೆ ಮುಂದಿನ ದಿನ ಅವರು ಇವಳ ಜೊತೆ ಕೂತು ವಿಲ್ ದೇ ಡೈನ್ ಟುಗೆದರ್, ಅವರು ಕೂತ್ಕೊಂಡು ಊಟ ಮಾಡ್ತಾರಾ? ಇಲ್ಲಿಂದ ಶುರುವಾಗುತ್ತೆ ಬೆಕ್ಕಿಯ ಐಡೆಂಟಿಟಿಯ ಒಂದು ಕ್ವೆಶ್ಚನ್ ಮಾರ್ಕ್. ಒಂದು ಮನಸ್ಸಿನಿಂದ ಅಲ್ಲದೆ, ಒಬ್ಬ ವ್ಯಕ್ತಿಯ ಯೋಚನೆಯಿಂದ ಅಲ್ಲದೆ, ಬೇರೆಯವರು ಅವಳನ್ನ ಹೇಗೆ ನೋಡ್ತಾರೆ ಅನ್ನೋದ್ರ ಮೇಲೂ ನಿಂತಿರುತ್ತೆ. ಮಟಿಲ್ಡಾ ಅನ್ನೋದು ಸಿಸ್ಟರ್ ಆಫ್ ಕ್ರಾಲಿ, ಯಾವ ಒಂದು ಫ್ಯಾಮಿಲಿಗೆ ಶಿ ಗೋಸ್ ಆಸ್ ಅ ಟ್ಯೂಟರ್, ಆ ಫ್ಯಾಮಿಲಿಯಲ್ಲಿ ಮಟಿಲ್ಡಾ ಅನ್ನುವಂತ ಸಿಸ್ಟರ್ ಆಫ್ ಕ್ರಾಲೆ ಬರ್ತಾರೆ. ಮಟಿಲ್ಡಾ ಹ್ಯಾಸ್ ಆಲ್ವೇಸ್ ಅ ಕ್ವೆಶ್ಚನ್ ಆನ್ ದ ಸ್ಟೇಟಸ್ ಆಫ್ ಪರ್ಸನ್. ಆಗ ನಮ್ಮ ಬೆಕ್ಕಿ ರೆಬೆಕಾ ವಿಲ್ ಟೆಲ್ ದಟ್ ಶಿ ಬಿಲಾಂಗ್ಸ್ ಟು, ಐ ಮೀನ್ ಶಿ ಇಸ್ ದ ಡಾಟರ್ ಆಫ್ ಅ ಫ್ರೆಂಚ್. ಮಟಿಲ್ಡಾ ಅಕ್ಸೆಪ್ಟ್ಸ್ ಹರ್, ಶಿ ಟೇಕ್ಸ್ ಹರ್ ಅಲಾಂಗ್ ವಿತ್ ರಾಡನ್ ಇರುವಂತಹ ಜಾಗಕ್ಕೆ. ದೇ ಆಲ್ ಗೋ ಟುಗೆದರ್. ಯಾವ ದಿನದವರೆಗೂ, ಅಂಟಿಲ್ ದ ಡೇ ಶಿ ರಿವೀಲ್ಸ್ ದಟ್ ಶಿ ಈಸ್ ಮ್ಯಾರಿಡ್ ಟು ರಾಡನ್ ಅನ್ನೋಂತಹ ವಿಷಯ ಹೇಳೋವರೆಗೂ ಶಿ ಇಸ್ ಓಕೆ ವಿತ್. ಅವಳಿಗೆ ಯಾವ ಸಮಸ್ಯೆನೂ ಇಲ್ಲ. ಬೆಕ್ಕಿಯನ್ನ ತುಂಬಾ ಉನ್ನತ ಸ್ಥಾನದಲ್ಲಿಟ್ಟು ಅವಳಿಗೆ ಬಹಳ ಒಂದು ಸ್ಥಾನವನ್ನು ಕೊಟ್ಟಿರ್ತಾಳೆ. ಇನ್ಫ್ಯಾಕ್ಟ್ ಮಟಿಲ್ಡಾ ವಿಲ್ ಸೇ, ರಿಚ್ ಆರ್ ಪುವರ್ ಬಟ್ ವೈಸೆಸ್ಟ್ ಎಲೋಪ್ಮೆಂಟ್. ಒಂದು ಪ್ರಶ್ನೆಯನ್ನ ಕೇಳ್ತಾಳೆ ಬೆಕ್ಕಿ, ನೀವು ಹಾರಿಸ್ಕೊಂಡು ಹೋಗ್ಬೇಕು ಹುಡುಗಿನ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ನೀಸ್, ಆದ್ರೆ ಅವರು ರಿಚ್ ಆಗಿರ್ಬೇಕಾ ಪುವರ್ ಆಗಿರ್ಬೇಕಾ ಅಂದಾಗ ಶಿಲ್ ಟೆಲ್, ರಿಚ್ ಆರ್ ಪುವರ್ ಬಟ್ ವೈಸೆಸ್ಟ್ ಎಲೋಪ್ಮೆಂಟ್. ಬುದ್ಧಿವಂತಿಕೆ ಇರುವಂತಹ ಅಥವಾ ಬುದ್ಧಿವಂತಿಕೆ ಇರುವಂತಹ ಸಂಬಂಧದಲ್ಲಿ ಅವನು ಓಡ್ ಹೋದ್ರೆ ನನಗೆ ಚಿಂತೆ ಇಲ್ಲ ಅಂತ. ಅವಾಗ ರಾಡನ್ ಕ್ರಾಲಿಯನ್ನ ಶಿಲ್ ಸೇ ದಟ್ ಶಿ ಇಸ್ ಮ್ಯಾರಿಡ್. ಆಗ ಮಟಿಲ್ಡಾ ಅವಳನ್ನು ನೋಡುವ ರೀತಿಯೇ ಬದಲಾಗುತ್ತೆ. ನಾಟ್ ದಿಸ್ ವಿಮೆನ್, ಶಿ ಡಸಂಟ್ ಡಿಸರ್ವ್ ಮೈ ರಾಡನ್ ಅನ್ನೋದನ್ನ ಅವಳು ತುಂಬಾ ಕ್ಲಿಯರ್ ಆಗಿ ಹೇಳ್ತಾಳೆ. ಒಂದು ಸತಿ ಜಾರ್ಜ್ ಆಸ್ಬರ್ನ್ ಅಲ್ಲಿಗೆ ಬಂದಾಗ ಅವನು ಹೇಳ್ತಾನೆ, ಹೀಲ್ ಆಸ್ಕ್ ಹಿಮ್, ಹೌ ಇಸ್ ಯುವರ್ ಪ್ಲೇಸ್ ಅಂತ ಕೇಳ್ತಾನೆ ರೆಬೆಕಾಗೆ. ಜಾರ್ಜ್ ಆಸ್ಬರ್ನ್ ಎಮಿಲಿಯಾನ ಮದುವೆ ಆಗಬೇಕಾದಂತಹ ಹುಡುಗ. ಎಮಿಲಿಯಾ ಇಸ್ ಆಲ್ಸೋ ಅರಿಸ್ಟೋಕ್ರೆಟಿಕ್, ಜಾರ್ಜ್ ಆಸ್ಬರ್ನ್ ಇಸ್ ಆಲ್ಸೋ ಕಮ್ಸ್ ಫ್ರಮ್ ಅನ್ ಅರಿಸ್ಟೋಕ್ರೆಟಿಕ್ ಫ್ಯಾಮಿಲಿ. ಅವರಿಬ್ಬರು ನಿಶ್ಚಿತಾರ್ಥವನ್ನ ಮಾಡಿರ್ತಾರೆ. ಆಗ ಜಾರ್ಜ್ ನಮ್ಮ ಜೋಸ್ ಬ್ರದರ್ ಆಫ್ ಅಮಿಲಿಯಾಗ ಹೇಳಿರ್ತಾನೆ, ಈ ಹುಡುಗಿಯ ಜೊತೆ ನೀ ಯಾಕೆ ಓಡಾಡ್ತಿದ್ಯಾ ಅಂತ. ನಂತರ ರಾಡನ್ ಮನೆಯಲ್ಲಿ ಅವನೇ ಹೇಳ್ತಾನೆ, ಹೌ ಇಸ್ ಯುವರ್ ಪ್ಲೇಸ್. ಯಾಕಂದ್ರೆ ಅವಳ ಒಂದು ಸ್ಟೆಪ್ ಅವಳು ಮೇಲ್ ಹೋಗಿರ್ತಾಳೆ ರೆಬೆಕಾ ಇನ್ ಹರ್ ಲೈಫ್. ಅವಾಗ ಅವಳು ಹೇಳ್ತಾಳೆ, ಮೈ ಪ್ಲೇಸ್, ನನ್ನ ಜಾಗ. ಹೌ ಕೈಂಡ್ ಯು ರಿಮೈಂಡ್ ಮೀ, ಇಟ್ಸ್ ಕ್ವೈಟ್ ಟಾಲರಬಲ್. ಹೌ ಕೈಂಡ್ ಯು ರಿಮೈಂಡ್ ಮೀ ದಟ್ ಇಟ್ ಇಸ್ ಮೈ ಪ್ಲೇಸ್. ಇಟ್ ಈಸ್ ಕ್ವೈಟ್ ಟಾಲರಬಲ್. ದೇ ಟ್ರೀಟ್ ಮೀ ವೆರಿ ವೆಲ್. ಈ ಎಲ್ಲದನ್ನು ತುಂಬಾ ಶಾರ್ಪ್ ಆಗಿ ಆ ಜಾರ್ಜ್ ಮಾಡಿದಂತ ಅವಮಾನಕ್ಕೆ ಪ್ರತ್ಯುತ್ತರ ಕೊಡ್ತಾ ಇದ್ದಾಳೆ. ದೇ ಟ್ರೀಟ್ ಮೀ ವೆರಿ ವೆಲ್ ಬಟ್
ದೆನ್ ದಿಸ್ ಈಸ್ ಅ ಜೆಂಟಲ್ಮನ್ಸ್ ಫ್ಯಾಮಿಲಿ, ಇದು ಒಂದು ಜೆಂಟಲ್ಮನ್ ಇರುವಂತಹ ಫ್ಯಾಮಿಲಿ ಅನ್ನೋದನ್ನ ಹೇಳ್ತಾಳೆ. ಕ್ವೈಟ್ ಆರ್ ಚೇಂಜ್ ಫ್ರಮ್ ಟ್ರೇಡ್ಸ್ ಪೀಪಲ್, ಇಟ್ ಈಸ್ ಅ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಫ್ರಮ್ ಟ್ರೇಡ್ಸ್ ಪೀಪಲ್. ಅಂದ್ರೆ ಒಂದು ಮಾರ್ಕೆಟಿಂಗ್ ಮತ್ತೆ ಲ್ಯಾಂಡ್ ಲಾರ್ಡ್ಸ್ ಫ್ಯಾಮಿಲಿಗಿನ್ನ ಇದು ಒಂದು ವಿಭಿನ್ನವಾದ ಫ್ಯಾಮಿಲಿ. ದೇ ಆರ್ ರೆಸ್ಪೆಕ್ಟಿಂಗ್ ಮೀ ಅನ್ನುವಂಥದ್ದನ್ನ ತುಂಬಾ ವ್ಯಂಗ್ಯವಾಗಿ ಅವನಿಗೆ ಮುಟ್ಟು ಹಾಗೆ ಅವಳು ಹೇಳ್ತಾಳೆ. ದೆನ್ ಟು ರಾಡನ್, ಟು ಮ್ಯಾನ್ ಅಂಡ್ ಓನ್ಲಿ ಟು ಮ್ಯಾನ್, ರಾಡನ್ ಯಾವಾಗ ನನ್ನ ಮದುವೆ ಆಗ್ತೀಯಾ ಅಥವಾ ನನ್ನ ಜೊತೆ ನೀನು ಇರ್ತೀಯಾ, ನನ್ನ ಜೊತೆ ನೀನು ಸಂಘವನ್ನ ಮಾಡ್ತೀಯಾ ಅಂತ ಕೇಳಿದಾಗ ತುಂಬಾ ತುಂಬಾ ಕ್ಲಿಯರ್ ಆಗಿ ಹೇಳ್ತಾಳೆ. ಅಂದ್ರೆ ಯಾವ ಯಾವ ವಿಮರ್ಶೆಗಳಲ್ಲಿ ಬೆಕ್ಕಿಯನ್ನ ತುಂಬಾ ಶಿ ಈಸ್ ಎಕ್ಸ್ಪ್ಲಾಯ್ಟಿಂಗ್ ವಿಮೆನ್ ಅನ್ನೋ ರೀತಿ ತೋರಿಸಿದಾರೋ, ಮೇ ಬಿ ನಾಟ್ ಅನ್ನೋಂಥದ್ದು ನನ್ನ ಪರ್ಸನಲ್ ಅಭಿಪ್ರಾಯ. ಆಂಬಿಷಿಯಸ್ ವುಮೆನ್ ಎಸ್, ಬಟ್ ಆ ದಾರಿನಲ್ಲಿ ಬಂದಂತಹ ಕೆಲವೊಂದು ಅಡಚಣೆಗಳಲ್ಲಿ ಅವಳು ಹೆಣ್ಣು ಅನ್ನೋ ವಿಷಯನೂ ಒಂದು. ಯಾಕಂದ್ರೆ ಅವಳು ಹೇಳ್ತಾಳೆ, ಟು ಮ್ಯಾನ್, ಓನ್ಲಿ ಟು ಮ್ಯಾನ್, ಇಬ್ಬರು ಮಾತ್ರ ನನ್ನ ಜೀವನದಲ್ಲಿ ಎಂಟರ್ ಆಗೋಕ್ ಸಾಧ್ಯ, ಒಂದು ನನ್ನ ಪತಿ ಮತ್ತು ಡಾಕ್ಟರ್ ಅಂತ. ಆದರೆ ಲೇಟರ್ ಪಾರ್ಟ್ ಆಫ್ ಹರ್ ಲೈಫ್ ಅಲ್ಲಿ ಇಟ್ ಡಸಂಟ್ ಹ್ಯಾಪನ್. ಸೊ ಅವಳು ಕೆಲವೊಂದು ದುಡ್ಡಿನ ವಿಷಯಕ್ಕೆ ಒಂದಿಷ್ಟು ಅರಿಸ್ಟೋಕ್ರೆಟಿಕ್ ಪೀಪಲ್ ನ ಮಾತನ್ನ ಕೇಳಬೇಕಾಗುತ್ತೆ. ಆಮೇಲೆ ಅಟ್ ದಿ ಎಂಡ್ ಶಿ ಆಲ್ಸೋ ಗೋಸ್ ವಿತ್ ಜೋಸ್ ಅಗೇನ್. ಆದರೆ ಅದು ಯಾವ ರೀತಿಯ ಒಂದು ವಿಮರ್ಶೆ ಅನ್ನೋದು ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಆಗಿ ಒಂದು ರೀಡರ್ಸ್ಗೆ ಇಂಟರ್ಪ್ರಿಟೇಷನ್ ಆಗಿ ನಾವು ಕಾಣ್ಬೋದು. ಟೈಟಲ್ ಅಲ್ಲೇ ಇರುವ ಹಾಗೆ ವ್ಯಾನಿಟಿ ಫೇರ್ ಅನ್ನುವಂತಹ ಒಂದು ಎಂಡ್ಲೆಸ್ ಮೆಟೀರಿಯಲ್ ಟೆಂಪ್ಟೇಷನ್ಸ್ ಗೆ ಹೋಗ್ತಾ ಇರುವಂತ ಎಲ್ಲಾ ಪಾತ್ರಧಾರಿಗಳು ಆ ಕಾದಂಬರಿಯಲ್ಲಿ ಅವರೆಲ್ಲರೂ ಒಂದು ಎಂಡ್ಲೆಸ್ ಟೆಂಪ್ಟೇಷನ್ಗೆ ಹೋಗ್ತಾ ಇರುವಂತದ್ದು. ಅದರಲ್ಲೂ ರೆಬೆಕಾ ಅದನ್ನ ತುಂಬಾ ಹೆಚ್ಚಾಗಿ ತೋರಿಸುವಂತ ಕ್ಯಾರೆಕ್ಟರ್ ರೆಬೆಕಾ. ಯಾಕಂದ್ರೆ ಅವಳ ಪೊಸಿಷನ್ ಕೂಡ ಅಷ್ಟೇ ಬೇಗ 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 ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿ, ಮತ್ತೊಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿ. ಶಿ ಟ್ರೈಸ್ ಟು ಫೈಂಡ್ ಪೀಪಲ್ ಹೂ ಕ್ಯಾನ್ ಗಿವ್ ಹರ್ ರೆಕಗ್ನಿಷನ್. ಅವಳಿಗೊಂದು ಆಸರೆ ಕೊಟ್ಟು, ಅವಳಿಗೊಂದು ಆಶ್ರಯ ಕೊಟ್ಟು, ಅವಳಿಗೊಂದು ನೇಮ್, ಮತ್ತೆ ಸಮಾಜದಲ್ಲಿ ಒಂದು ಪ್ರೆಸೆನ್ಸ್ ಅಂತ ಹೇಳ್ತಾರಲ್ಲ. ಎಷ್ಟೇ ಅವಳು ಯಾವ ಮೀಟಿಂಗ್ಸ್ ಹೋದ್ರು ಅವಳಿಗೆ ತುಂಬಾ ಅವಮಾನಗಳಾಗುತ್ತೆ. ಅದನ್ನ ನಾವು ಕೂಡ ನೋಡ್ತೇವೆ. ಯಾರು ಅಕ್ಸೆಪ್ಟ್ ಮಾಡಲ್ಲ. ಅವಳು ಅರಿಸ್ಟೋಕ್ರೆಟಿಕ್ ಅನ್ನೋದನ್ನ ಮೊದಲೇ ಯಾರು ಅಕ್ಸೆಪ್ಟ್ ಮಾಡಲ್ಲ. ತುಂಬಾ ಜನ ಅವಳನ್ನ ತುಂಬಾ ಕೀಳಾಗಿ ಕಾಣೋದೇ ರೀಸನ್ ಬಿಕಾಸ್ ಆಫ್ ಹರ್ ಬರ್ತ್. ಹಾಗಾಗಿ ಅವಳನ್ನ ಡಿಸ್ಕಾರ್ಡ್ ಮಾಡುವಂತಹ ಸೊಸೈಟಿ ಇರುತ್ತೆ, ಎಸ್ಪೆಷಲಿ ಅರಿಸ್ಟೋಕ್ರೆಟಿಕ್ ವಿಮೆನ್. ದೇ ಡೋಂಟ್ ವಾಂಟ್ ಟು ಮಿಂಗಲ್ ವಿತ್ ಹರ್. ಅವಳ ಜೊತೆ ಇದ್ದು ಅವಳ ಜೊತೆ ಮಾತಾಡುವಂತಹ ಯಾವುದೇ ಉದ್ದೇಶಗಳು ಅವರಿಗಿರಲ್ಲ. ಅಂಡ್ ಶಿ ಬಿಕಮ್ಸ್ ವೆರಿ ಫೇಮಸ್. ತುಂಬಾ ಶೀಘ್ರದಲ್ಲೇ ಎಲ್ಲರೂ ಹೇಳುವಂತಹ ಹೆಸರು ಅವಳದ್ದಾಗಿರತ್ತೆ. ಅದು ಕೂಡ ಒಂದು ಬೇರೆ ಅರಿಸ್ಟೋಕ್ರೆಟಿಕ್ ವಿಮೆನ್ಗೆ ಒಂದು ಚಾಲೆಂಜ್ ಆಗಿ ಉಳಿಯುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಆ ಒಂದು ಫೈಟಿಂಗ್ ಸ್ಪಿರಿಟ್, ಮಾತಾಡುವಂತಹ ಚತುರತೆ, ಎಲ್ಲರನ್ನೂ ತೂಗಿಸ್ಕೊಂಡು ಹೋಗುವಂತ ನ್ಯಾಕ್ ಶಿ ಲರ್ನ್ಸ್ ಬಿಕಾಸ್ ಆ ರೀತಿ ಬೆಳೆದು ಬಂದಿರ್ತಾರೆ. ಹಾಗೆ ನೆರೇಟಿವ್ ಸ್ಟೈಲಿಗೆ ಹೋದಾಗ ಇಟ್ಸ್ ಎಪಿಸೋಡಿಕ್ ಸ್ಟ್ರಕ್ಚರ್, ionic, and we can see the narrator throughout, we can see the society throughout. ಆ ಸ್ಟೋರಿ ಒಂದು ಸ್ಟೋರಿ ಆಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗುತ್ತೆ ಅಂದ್ರೆ there is connection between ಒಂದು ಬ್ರೇಕೇಜ್ ಅಥವಾ ಇಲ್ಲೆಲ್ಲೋ ಸಮಾಧಾನ ಇಲ್ಲ ಅನ್ನುವಂತಹ ಒಂದು ಜಾಗವು ನಮಗೆ ಸಿಗೋದಿಲ್ಲ ಓದುವಾಗ. ಸೊ ಇಟ್ಸ್ ವೆರಿ ಬ್ಯೂಟಿಫುಲಿ ಅಲೈನ್ಡ್ ಟು ಮೀಟ್ ಅಂಡ್ ಟು ರೆಪ್ಲಿಕೇಟ್ ದೀಸ್ ಫ್ಲಾಸ್ ಆಫ್ ಸೊಸೈಟಿ. ಅಂದ್ರೆ ಯಾವುದೋ ಒಂದು ತುಂಬಾ ಚೆನ್ನಾಗಿ ಹ್ಯಾಪಿ ಎಂಡಿಂಗ್ ಅನ್ನುವಂತಹ ವಿಷಯಗಳಲ್ಲ, ಅದರ ಒಂದು ಸಮಾಜವನ್ನ ಹೇಗ್ ನೋಡ್ತೇವೆ, ಕ್ರಿಟಿಕಲ್ ಇನ್ಸೈಟ್ಸ್ ಆಫ್ ಅ ಸೊಸೈಟಿನ ತುಂಬಾ ಚೆನ್ನಾಗಿ ಬಿಂಬಿಸಿದ್ದಾರೆ. ಕ್ಯಾನ್ ವಿ ಗೋ ಟು ದ ನೆಕ್ಸ್ಟ್ ಸ್ಲೈಡ್? ಎಸ್, ಹೇಗೆ ಕರೆಯೋದು ಇವ್ರನ್ನ? ಆಂಟಿ ಹೀರೋಯಿನ್ ಅಂತ ಕರಿಬೇಕಾ ಅಥವಾ ವಿಕ್ಟಿಮ್ ಆಫ್ ಸರ್ಕಮ್ಸ್ಟೆನ್ಸ್ ಅಂತ ಕರಿಬೇಕಾ ಅನ್ನೋದು ಪ್ರಶ್ನಾರ್ಥಕ. ಅದು ಅವರವರ ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗಿಗೆ ಹೋಗುವಂಥದ್ದು. ಬಟ್ ಆಂಬಿಷಿಯಸ್, ಒಂದು ಹೆಣ್ಣು ಸಮಾಜದಲ್ಲಿ ಆಂಬಿಷಿಯಸ್ ಆಗಿ ಮುಂದುವರೆದಾಗ ಸಾಕಷ್ಟು ಪ್ರಶ್ನೆಗಳು ಅವಳ ಕ್ಯಾರೆಕ್ಟರ್ ಮೇಲಾಗ್ಲಿ ಅಥವಾ ಅವಳ ಉದ್ದೇಶಗಳ ಮೇಲಾಗ್ಲಿ ತುಂಬಾ ಜನಕ್ಕೆ ಬಂದಿದೆ. ಸೊ ಆ ಒಂದು ರಿಫ್ಲೆಕ್ಷನ್ ನಾವು ಥ್ಯಾಕರೆ ವರ್ಕ್ ಮೂಲಕ ನೋಡ್ಬೋದು. ಅಂದ್ರೆ ನಾಟ್ ಆಲ್ ವಿಮೆನ್ ಆರ್ ಬಿಹೈಂಡ್
monetary things or behind the fame just because they want the fame. ಅವರಲ್ಲಿ ಯಾವ ಕಷ್ಟಗಳು ಇಲ್ಲ ಅಂತಲ್ಲ ಅಂತ ಒಂದು ವಿಷಯ ಬಂದಾಗ ಅವಳಿಗೂ ಮತ್ತು ರಾಡನ್ ಸೇಸ್ ಐ ಹ್ಯಾವ್ ವಾಕ್ ಥ್ರೂ ಯುವರ್ ಪಾತ್, ನಿನ್ನ ಜೊತೆಯಲ್ಲೇ ನಾನು ನಡೆದಿದ್ದೇನೆ ಅಂತ ಹೇಳಿದಾಗ ಬೆಕಿ ಶಾರ್ಪ್ ಒಂದು ಮಾತು ಹೇಳ್ತಾರೆ, ಮೊದಲಿನಿಂದ ಅಲ್ಲ ಅಂತ. ಮೊದಲಿನಿಂದ ನೀನು ನನ್ನ ಜೊತೆ ನಡೆದಿಲ್ಲ, ತುಂಬಾ ಕಷ್ಟಪಟ್ಟು ನಾನು ನಿನ್ನ ಹತ್ರ ಬರೋಕ್ಕೂ ನಾನು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದೇನೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾಳೆ. ಕಾಂಪ್ಲೆಕ್ಸ್ ಮೊರಾಲಿಟಿ. ಸೊ ಇಲ್ಲಿ ಬರುವಂತ ಕ್ವೆಶ್ಚನ್ ಏನು ಅಂದ್ರೆ, ಮೊರಾಲಿಟಿ ಅಂದ್ರೆ ಏನು, ಎಥಿಕಲ್ ಫಾರ್ಮೇಶನ್ ಅಂದ್ರೆ ಏನು? ಥ್ಯಾಕ್ರೆ ಅವರು ಅವರ ಕ್ಯಾರೆಕ್ಟರ್ಸ್ ಮೂಲಕ ತೋರಿಸಿರೋದೇನು ಅಂದ್ರೆ, ಒಂದು ಮಿಡಲ್ ಕ್ಲಾಸ್ ಪರ್ಸನ್ ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಾಗ ಅವರ ಎಥಿಕ್ಸ್ ಅಂಡ್ ಮೊರಾಲಿಟಿ ಅದೇ ಹಾಗೆ ಉಳಿಯುತ್ತಾ ಅಥವಾ ಅದರ ಬಗ್ಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತಾ, ಅದರಲ್ಲಿ ಅವರ ಮನಸ್ಸು ಬದಲಾವಣೆ ಆಗುತ್ತಾ ಅನ್ನೋದು ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂಡ್ ಕ್ವೆಶ್ಚನ್ ಮಾರ್ಕ್ ಬೋತ್. ಸಮಟೈಮ್ಸ್ ಇಟ್ಸ್ ಅ ಫುಲ್ ಸ್ಟಾಪ್. ಯಾಕಂದ್ರೆ ನಾವು ತುಂಬಾ ಜನ ಬದಲಾಗಿರೋದನ್ನ ಸಮಾಜದಲ್ಲಿ ನೋಡ್ತೇವೆ. ತುಂಬಾ ಜನ ಎಥಿಕ್ಸ್ಗೋಸ್ಕರ ಅವರ ಸೋಷಿಯಲ್ ಸ್ಟೇಟಸ್ ಅನ್ನ ಬಿಟ್ಟಿರೋದನ್ನ ನೋಡಿದ್ದೇವೆ. ತುಂಬಾ ಜನ ಸೋಷಿಯಲ್ ಸ್ಟೇಟಸ್ಗೋಸ್ಕರ ಅವ್ರ ಎಥಿಕ್ಸ್ ಅಂಡ್ ಮೊರಾಲಿಟಿಯನ್ನ ಬದಿಗಿಟ್ಟು ಎಲ್ಲದನ್ನು ಕಮರ್ಷಿಯಲೈಸ್ ಆಗಿ ನೋಡುವಂತಹ ಸಾಕಷ್ಟು ಜನರನ್ನ ನಾವು ಇವತ್ತು ಉದಾಹರಣೆಯಾಗಿ ತಗೋಬಹುದು. ಸೊ ಕಾಂಪ್ಲೆಕ್ಸ್ ಮೊರಾಲಿಟಿ ಅನ್ನೋದು ಹ್ಯೂಮನ್ ಇಂಟರ್ನಲ್ ವಾಟ್ ಡು ವಿ ಸೇ ವೈರಿಂಗ್ ಆಫ್ ಅ ಲಾಜಿಕಲ್ ಪರ್ಸ್ಪೆಕ್ಟಿವ್ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಅಷ್ಟು ಸುಲಭದ ರೀತಿಯಲ್ಲಿ ಜೀವನ ನಡೆಸೋದು ಬಹಳ ಕಷ್ಟ. ಯಾವುದೇ ಒಂದು ಸಂದರ್ಭ ಬಂದಾಗೂ ಎ ಆರ್ ಬಿ ಅನ್ನೋ ಆಪ್ಷನ್ ಬಂದಾಗ ಅಲ್ಲಿ ದ್ವಂದ್ವಗಳು ಬರುತ್ತೆ. ಸಾಕಷ್ಟು ಜನ ಎ ಅನ್ನ ಚೂಸ್ ಮಾಡಿದ್ರೆ ಇನ್ನಷ್ಟು ಜನ ಬಿ ಅನ್ನ ಚೂಸ್ ಮಾಡ್ತಾರೆ. ಇದೇ ಸರಿ ಅನ್ನುವಂಥದ್ದು ನಾವು ಹೇಳೋದು ಬಹಳ ಕಷ್ಟ. ನೇದರ್ ಪ್ಯೂರ್ಲಿ ವಿಲನ್, ಅವಳನ್ನ ಪೂರ್ತಿ ವಿಲನ್ ಅಂತ ಹೇಳೋಕ್ಕೂ ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ಹೀರೋಯಿನ್ ಅಲ್ಲಿ ನಾವ್ ಎಕ್ಸ್ಪೆಕ್ಟ್ ಮಾಡುವಂತ ಗುಣಗಳನ್ನು ನಾವು ಅವಳಿಂದ ನೋಡೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಹೆಣ್ಣು ಮತ್ತು ಐಡಿಯಲ್ ವಿಮೆನ್ಹುಡ್ ಆಫ್ ಪರ್ಸನ್ ಅನ್ನೋದನ್ನ ತುಂಬಾ ಉನ್ನತ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಅದರಲ್ಲಿ ಒಂದು ಚೂರಕ್ಕೆ ಚ್ಯುತಿ ಆದ್ರೂ ನಾವು ಅದನ್ನ ಐಡಿಯಲ್ ವಿಮೆನ್ಹುಡ್ ಅಂತ ಕರೆಯೋಕೆ ಬಹಳ ಕಷ್ಟವಾದಂತಹ ಸಮಾಜದಲ್ಲಿ ನಾವು ಇರೋದ್ರಿಂದ ಅವಳನ್ನ ವಿಲನ್ ಅಂತಾನೂ ಕರೆಯಕ್ ಸಾಧ್ಯ ಇಲ್ಲ, ಒಬ್ಬ ಹೀರೋಯಿನ್ ಅಂತಾನೂ ನಾವು ಹೇಳಕ್ ಸಾಧ್ಯ ಇಲ್ಲ. ಮೊರಾಲಿಟಿ ಅನ್ನುವಂತ ಕ್ವೆಶ್ಚನ್ ಬಂದಾಗ ಇಟ್ ಇಸ್ ವೆರಿ ಆಂಬಿಗ್ಯುಯಸ್. ಒಂದು ಸಿಚುವೇಶನ್ ಬಂದಾಗ ಬೆಕಿ ರಿಯಾಕ್ಟ್ಸ್ ವಿತ್ ಕಂಪ್ಲೀಟ್ ಮೊರಾಲಿಟಿ, ಆದ್ರೆ ಶಿ ಈಸ್ ವೆರಿ ಪ್ರಾಕ್ಟಿಕಲ್. ಜಾರ್ಜ್ ವಿಷಯ ಬಂದಾಗ ಶಿ ಟೆಲ್ಸ್ ಅಮಿಲಿಯಾ ದಟ್ ಹಿ ಇಸ್ ನಾಟ್ ಅ ರೈಟ್ ಪರ್ಸನ್. ಆದ್ರೆ ಅವಳು ಆ ಹಂತದಲ್ಲೇ ಹೇಳಲ್ಲ. ಯಾಕೆ ಅಂದ್ರೆ ಅವಳಿಗೆ ಗೊತ್ತು ಅವ್ರ ಹೆಂಡತಿ ಅಮಿಲಿಯಾ ಇಸ್ ಪ್ರೆಗ್ನೆಂಟ್, ವಿ ಶುಡ್ ನಾಟ್ ಸ್ಪಾಯಿಲ್ ದೇರ್ ರಿಲೇಶನ್ಶಿಪ್ಸ್. ಕೊನೆಯವರೆಗೂ ಹೇಳಲ್ಲ. ಯಾವಾಗ ಅವಳು ತನ್ನ ಜೀವನದಲ್ಲಿ ಮುಂದುವರಿತಾ ಇಲ್ಲ, ತನ್ನ ಜೀವನವನ್ನ ಅಲ್ಲೇ ಫುಲ್ ಸ್ಟಾಪ್ ಮಾಡಕ್ಕೆ ಇಷ್ಟಪಡ್ತಿದ್ದಾಳೆ, ಇನ್ ದ ನೇಮ್ ಆಫ್ ಜಾರ್ಜ್ ಅಂದಾಗ ಅವಳು ಹೇಳ್ತಾಳೆ, ಈ ಕೆಲಸ ಮಾಡ್ಬೇಡ, ನೀನು ತಪ್ಪು ಕೆಲಸ ಮಾಡ್ಬೇಡ, ನೀನು ಹೋಗಿ ನಿನ್ನ ಜೀವನನ ಕಂಡ್ಕೋ, ಯಾಕೆಂದ್ರೆ ಜಾರ್ಜ್ ವಾಸ್ ನಾಟ್ ಅ ರೈಟ್ ಪರ್ಸನ್. ನನ್ನ ಜೊತೆಯಲ್ಲೇ ಓಡ್ ಹೋಗೋಣ ಅಂತ ಒಂದು ಪತ್ರವನ್ನ ನನಗೆ ಕೊಟ್ಟ ಅನ್ನೋ ವಿಷಯ ಅವಾಗ ರಿವೀಲ್ ಮಾಡ್ತಾರೆ. ಸೊ ಮಾರಲಿ ನಾವು ಅವಳನ್ನ ಸರಿ ತಪ್ಪು ಅಂತ ಹೇಳೋಕ್ ಸಾಧ್ಯ ಇಲ್ಲ. ಆ ಸಿಚುವೇಶನ್ಗೆ ತಕ್ಕನ ಹಾಗೆ ಕೆಲವೊಂದು ಕಡೆ ಶಿ ಇಸ್ ವೆರಿ ವೆರಿ ಬೋಲ್ಡ್ ಎನಫ್ ಟು ಸೇ ದಿಸ್ ಇಸ್ ವಾಟ್ ಇಟ್ ಈಸ್, ವೆರಿ ಕ್ರಿಟಿಕಲ್. ಅದೇ ಒಂದು ವ್ಯತ್ಯಾಸವನ್ನ ನಾವು ಅಮಿಲಿಯಾ ಮತ್ತು ಬೆಕಿಯಲ್ಲಿ ನೋಡ್ಬೋದು. ಬಿಕಾಸ್ ದಟ್ ಈಸ್ ಅಬೌಟ್ ರೇಸಿಂಗ್. ನಾವು ಕಷ್ಟಪಟ್ಟು ಬಂದಾಗ ಯು ಕ್ಯಾನ್ ಸಿ ದ ಟಫ್ನೆಸ್, ಆ ಒಂದು ಹೆಣ್ಣಿನಲ್ಲಿರುವಂತಹ ಶಕ್ತಿ. ಯಾಕೆ ಅಂದ್ರೆ ಸಾಕಷ್ಟು ಪೆಟ್ಟು ತಿಂದಾಗ ಒಂದು ಹಂತಕ್ಕೆ ಹೋಗಿರ್ತಾರೆ. ಏನೂ ಇಲ್ಲದೆ ರಷ್ಯನ್ ಅರಿಸ್ಟೋಕ್ರಸಿ ತರ, ನಾವು ಬ್ರಿಟಿಷ್ ಅರಿಸ್ಟೋಕ್ರಸಿ ತರ ತುಂಬಾ ಡೆಲಿಕೇಟ್ ಆಗಿ ಬೆಳೆದಾಗ ನಾವು ಅಮಿಲಿಯಾ ಹೇಗೆ ಕಷ್ಟಪಡ್ತಾಳೋ ಮೊದಲನೇ ಹಂತದಲ್ಲಿ, ಆ ನಂತರದ ಹಂತದಲ್ಲಿ ಜೀವನ ನಡ್ಸಕ್ಕೋಸ್ಕರ ಏನ್ ಮಾಡ್ಬೇಕೋ ಎಲ್ಲವನ್ನೂ ಮಾಡಕ್ಕೆ ಅವಳು ಸಿದ್ಧಳಾಗಿರ್ತಾಳೆ. ಆ ರೀತಿ ನಾವು ಈ ಒಂದು ಕ್ಯಾರೆಕ್ಟರ್ ನ ನೋಡ್ಬೋದು. ಫೆಮಿನಿಸ್ಟ್ ಲೆನ್ಸ್, ಎಸ್. ಜೆಂಡರ್ ರೋಲ್ಸ್, ವಿಮೆನ್ಸ್ ಲಿಮಿಟೆಡ್ ಆಪ್ಷನ್ಸ್ ಅಂತ ನಾವು ನೋಡಿದಾಗ ಒಂದಿಷ್ಟು ಪಾಯಿಂಟ್ಸ್ ಬರುತ್ತೆ. ಒಂದು, ಎಮಿಲಿಯಾನ ಟ್ರೆಡಿಷನಲ್ ವಿಮೆನ್ಹುಡ್ ಆಗಿ ನೋಡ್ತೀವಿ. ಅವಳು ಕಡೆವರೆಗೂ ಜಾರ್ಜ್ ಅನ್ನೋ ಒಂದು ಹೆಸರಿನ ನೆನಪಿನಲ್ಲೇ ಇರಕ್ಕೆ ಇಷ್ಟಪಡ್ತಾಳೆ. ಜಾರ್ಜ್ ಇವಳ ಜೊತೆ ಒಂದು ಬಾಲ್ ರೂಮ್ ಡ್ಯಾನ್ಸ್ ಮಾಡುವಾಗನು ಅವಳಿಗೆ ಮನಸ್ಸಿಗೆ ತುಂಬಾ ತಡಿಲಾರದಷ್ಟು ದುಃಖ ಆಗುತ್ತೆ. ಶಿ ಇಸ್ ನಾಟ್ ವೆರಿ ಪ್ರಾಕ್ಟಿಕಲ್ ವಿಮೆನ್. ಅವಳು ಇರೋದನ್ನ ಇರೋ ರೀತಿ ತಗೊಳ್ಳೋ ಅಂತ ವಿಮೆನ್ ಅಲ್ಲ. ಅವಳು ತುಂಬಾ ಸೆನ್ಸಿಟಿವ್ ವಿಮೆನ್. ಇನ್ಫ್ಯಾಕ್ಟ್ ಅವರ ಅರಿಸ್ಟೋಕ್ರಸಿಯಿಂದ ಅವರು ಬಡತನಕ್ಕೆ ಬರ್ತಾರಲ್ಲ, ಎಲ್ಲದನ್ನು ಕಳ್ಕೊಂಡು ಅವರ ತಂದೆ ಪಾಪರ್ ಆಗಿ ಪ್ರತಿಯೊಂದನ್ನು ಮಾರಿ ಅಂತ ಸಂದರ್ಭ ಬಂದಾಗ ಯಾವಾಗ ಜಾರ್ಜ್ ಅವಳನ್ನ ಮಾತಾಡ್ಸಲ್ವ ಅವಾಗ ಅವಳಿಗೆ ರಿಯಾಲಿಟಿ ಅರ್ಥ ಆದ್ರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ
ಪರಿಸ್ಥಿತಿಯಲ್ಲಿ ಅವಳಿರಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಯಾಕಿದ್ದ ನನ್ನ ಜೊತೆ ಇಷ್ಟು ದಿವಸ, ಅರಿಸ್ಟೋಕ್ರಸಿಗೋಸ್ಕರನ ಅನ್ನುವಂತ ಒಂದು ಪ್ರಾಕ್ಟಿಕಲ್ ಥಾಟ್ ಕೂಡ ಅವಳಿಗೆ ಬರಲ್ಲ. ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನೋ ಕಾಯುವಿಕೆಯಲ್ಲೇ ಅವಳ ಜೀವನವನ್ನ ಕಳೀತಾ ಇರ್ತಾಳೆ. ಮತ್ತೆ ಅವಳು ಲೆಟರ್ನ ಕಳಿಸ್ತಾಳೆ. ಆ ಲೆಟರ್ನ ಓದೋಷ್ಟು ಒಂದು ವ್ಯವಧಾನನೂ ಅವನಿಗಿರಲ್ಲ, ಬಿಕಾಸ್ ಹಿ ವಿಲ್ ಬಿ ನೋ ಮೋರ್ ಇಂಟ್ರೆಸ್ಟೆಡ್. ಅವಾಗ ಅವನೊಬ್ಬ ಒಂದು ಲೇಡಿನ ಮೀಟ್ ಮಾಡ್ತಾನೆ. ಹರ್ ನೇಮ್ ಇಸ್ ಮಿಸ್ ರೋಡಾ ಸ್ವಾರ್ಟ್ಸ್ ಅಂತ. ಮಿಸ್ ರೋಡಾ ಸ್ವಾರ್ಟ್ಸ್ ನ ಅವರ ತಂದೆ ಹೇಳ್ತಾನೆ, ಈಗಿನ್ನೇನು ನೀನು ಅಮೆಲಿಯಾ ಜೊತೆ ಮದುವೆ ಆಗೋ ಅವಶ್ಯಕತೆ ಇಲ್ಲ, ಅವರಲ್ಲಿ ಅರಿಸ್ಟೋಕ್ರಸಿ ಉಳಿದೇ ಇಲ್ಲ. ಸೊ ಅವಾಗ ಮಿಸ್ ರೋಡಾ ಸ್ವಾರ್ಟ್ಸ್ ಜೊತೆ ಮಾತಾಡುವಾಗ ಜಾರ್ಜ್ ರೋಡಾ ವಿಲ್ ಟೆಲ್, ಮೈ ಫಾರ್ಚ್ಯೂನ್ ಇಸ್ ಗ್ರೇಟ್ ಬಟ್ ಮೈ ಬರ್ತ್ ಇಸ್ ನಾಟ್. ಮೈ ಫಾರ್ಚ್ಯೂನ್ ಇಸ್ ಗ್ರೇಟ್, ನಾನು ಹುಟ್ಟುವಾಗ ಶ್ರೀಮಂತಳಾಗಿ ಹುಟ್ಟಿದ್ದೇನೆ. ಮೈ ಬರ್ತ್ ಇಸ್ ನಾಟ್. ಯಾಕಂದ್ರೆ ನನ್ನ ಡಿಸಿಷನ್ ನಾನು ತಗೊಳ್ಳುವ ಕೆಪಾಸಿಟಿ ನನಗಿಲ್ಲ. ದಟ್ ಈಸ್ ದಿ ಲಿಮಿಟೇಷನ್ ವಿಚ್ ಇಸ್ ಗಿವನ್ ಫಾರ್ ಅನ್ ಅರಿಸ್ಟೋಕ್ರೆಟಿಕ್ ವುಮೆನ್. ಅದು ಅರಿಸ್ಟೋಕ್ರೆಟಿಕ್ ಆದ್ರೂ ಆಗಿರ್ಲಿ, ಇನ್ಫ್ಯಾಕ್ಟ್ ಅರಿಸ್ಟೋಕ್ರೆಟಿಕ್ ಹ್ಯಾಸ್ ಮೋರ್ ಚಾಲೆಂಜಸ್. ಅವರಿಗೆ ಇರುವಂತ ಚಾಲೆಂಜಸ್ಗೂ ಮತ್ತೆ ರೆಬೆಕಾ ಲೀಡ್ ಮಾಡುವಂತ ಲೈಫ್ಗೂ ಬಹಳ ಡಿಫ್ರೆನ್ಸ್ ಇದೆ. ರೆಬೆಕಾ ಇಸ್ ವೆರಿ ಬೋಲ್ಡ್ ಎನಫ್ ಟು ಟೇಕ್ ಆಲ್ ದ ಡಿಸಿಷನ್ಸ್, ಬಟ್ ನಾಟ್ ಅಮಿಲಿಯಾ. ಲೆಟ್ ಮೀ ಟೆಲ್ ದ ಕಂಪ್ಲೀಟ್ ಥಿಂಗ್ ಆಫ್ ಮಿಸ್ ರೋಡಾ ಸ್ವಾರ್ಟ್ಸ್. ಮೈ ಫಾರ್ಚ್ಯೂನ್ ಇಸ್ ಗ್ರೇಟ್ ಬಟ್ ಮೈ ಬರ್ತ್ ಇಸ್ ನಾಟ್. So I must choose between poor nobleman or a rich bourgeois like you. ನನಗಿರುವ ಎರಡೇ ಆಪ್ಷನ್ ಯಾವುದು ಅಂದ್ರೆ, ಒಂದು ನಾನು ಒಬ್ಬ ಪುವರ್ ನೋಬಲ್ ಮ್ಯಾನ್ ನ ಹುಡುಕಬೇಕು, ಆರ್ ರಿಚ್ ಬೂರ್ಜ್ವಾ ಲೈಕ್ ಯು. ನನಗೆ ಬಂದಿರುವಂತಹ ಎರಡು ಆಪ್ಷನ್ಸ್ ಇದೆ ಅಂತ ಓಪನ್ ಆಗಿ ಹೇಳ್ತಾಳೆ. ಆ ಒಂದು ವಿಷಯವನ್ನ ಕೇಳಿದಾಗೆ ಜಾರ್ಜ್ ಇಲ್ಲ, ನಾನು ಅಮೇಲಿಯನ್ನ ಮದುವೆ ಆಗ್ತೇನೆ ಅಂತ ಮದುವೆ ಹಂತದವರೆಗೂ ಹೋಗ್ತಾನೆ. ಆದ್ರೆ ಆ ಪ್ರೀತಿ ಪ್ರೇಮ ಅನ್ನುವಂತ ವಿಷಯವನ್ನ ನಾವು ತುಂಬಾ ವಿರಳವಾಗಿ ನೋಡ್ತೇವೆ. ಲೈಫ್ ಸ್ಟೈಲ್ ವಿಚ್ ಈಸ್ ಡಿಮ್ಯಾಂಡಿಂಗ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಫಿನಾನ್ಸ್, ದುಡ್ಡು, ಮನಿ, ರೆಪ್ಯುಟೇಷನ್. ಅವರು ಅಲ್ಲಿ ಹೊರಗಡೆ ಹೋದಾಗ ಪಾರ್ಟಿನಲ್ಲಿ ಅವ್ರಿಗೆ ಸಿಗುವಂತಹ ಒಂದು ಮಾನ್ಯತೆ, ಇದೇ ಒಂದು ಫಾಲ್ಸ್ ರೆಕಗ್ನಿಷನ್ ಆಫ್ ಅ ಸೊಸೈಟಿಯನ್ನ ಥ್ಯಾಕ್ರೆ ಅವರು ಬಹಳ ಉನ್ನತವಾಗಿ ತೋರಿಸುವಂತಹ ರೈಟಿಂಗ್ ವ್ಯಾನಿಟಿ ಫೇರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಐಡಿಯಲ್ ವುಮೆನ್ ಅಂತ ಒಂದು ಪದವನ್ನ ನಾವು ತುಂಬಾ ಸತಿ ಉಪಯೋಗಿಸ್ತೀವಿ. ಆದರ್ಶ ಮಹಿಳೆಯ ಕ್ವಾಲಿಟೀಸ್ ಏನು ಅನ್ನೋದು ಇವತ್ತವರೆಗೂ ಎಕ್ಸ್ಕ್ಲಮೇಟರಿ ಮಾರ್ಕೆ. ಅಂದ್ರೆ ಒಬ್ಬ ರೆಬೆಕಾಗೆ ಆದರ್ಶಗಳೇ ಬೇರೆ ಮಹಿಳೆಯಾಗಿ, ಮತ್ತೆ ಅಮೆಲಿಯಾಗೆ ಬೇರೆ. ಸೊ ಆದರ್ಶಗಳು ಒಂದೇ ಆಗಿರೋಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವರ ಥಾಟ್ ಪ್ರೊಸೆಸ್ ಬೇರೆ, ಅವರು ಬೆಳೆದು ಬಂದಂತಹ ವಾತಾವರಣಗಳು ಬೇರೆ, ಅವರ ಮನಸ್ಸಿನಲ್ಲಿ ಇರುವಂತಹ ವಿಚಾರಗಳು ಬೇರೆ. ಅಮೆಲಿಯಾ ಇರುವಂತಹ ಇನೋಸೆನ್ಸ್ ರೆಬೆಕಾಗಿಲ್ಲ. ಅವಳು ನೋಡಿರುವಂತಹ ಸಮಾಜವೇ ಬೇರೆ. ಅವಳು ಶುರುವಿನಲ್ಲೇ ಅವರ ತಂದೆ ಅವರ ತಾಯಿಯ ಪೋರ್ಟ್ರೇಟ್ ಅನ್ನು ಮಾರುವಾಗೇನೆ ಹೇಳ್ತಾಳೆ, ಐ ವಿಲ್ ಗಿವ್ ಇಟ್ ಫಾರ್ ಮೋರ್. 4ಕ್ಕೆ ಕೊಡಲ್ಲ, ಐ ವಿಲ್ ಡಿಮ್ಯಾಂಡ್ 10 ounce ಅಂತ ಹೇಳ್ತಾಳೆ. ಆಗಿನಿಂದಲೇ, ಚಿಕ್ಕ ವಯಸ್ಸಿನಿಂದಲೇ ಅವಳಿಗೆ ಬಂದಂತಹ ಕಮಾಂಡಿಂಗ್ ಪವರಿಗೂ ಅಮಿಲಿಯಾಗಿರುವಂತದ್ದಿಗೂ ಬಹಳ ವ್ಯತ್ಯಾಸ ಇದೆ. ಐಡಿಯಲ್ ಅನ್ನುವಂತಹ ಪದಕ್ಕೆ ವಿಮರ್ಶೆ ಮಾಡೋದು ಬಹಳ ಕಷ್ಟ, ಅದರಲ್ಲೂ ಈಗಿನ ಸಮಾಜದಲ್ಲಂತೂ ಇನ್ನೂ ಕಷ್ಟ. ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದು ಬಹಳ ತುಂಬಾ ಡೀಪ್ ಆಗಿ ಅನಲೈಸ್ ಮಾಡುವಂತಹ ವಿಚಾರ ಅದು. ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್ ಮ್ಯಾಮ್. ಓಕೆ, ಸೊ ಇವರಿಬ್ಬರಲ್ಲಿ ಇರುವಂತಹ ಡಿಫ್ರೆನ್ಸ್ ಏನು ಅಂತಂದ್ರೆ ಕಾಂಟ್ರಾಸ್ಟ್. ಅವರಿಬ್ರು ಒಂದೇ ಅಲ್ಲ, ಅವರಿಬ್ರನ್ನು ತುಂಬಾ ಅದ್ಭುತವಾಗಿ ಅವರು ತೋರಿಸಿದ್ದಾರೆ. ಒಬ್ರು ವೆರಿ ಬೋಲ್ಡ್ ಅಂಡ್ ಸ್ಟ್ರಾಟಜಿಕ್, ಇನ್ನೊಬ್ರು ಪ್ಯಾಸಿವ್ ಅಂಡ್ ಎಮೋಷನಲ್. ಒಬ್ಬರಿಗೆ ರಿಯಾಲಿಟಿ ಅಂಡರ್ಸ್ಟ್ಯಾಂಡ್ಸ್ ಬಿಫೋರ್ ಶಿ ಫೇಸಸ್ ಇಟ್, ಒಬ್ಬರಿಗೆ ರಿಯಾಲಿಟಿ ಡಸಂಟ್ ಇವನ್ ಅಂಡರ್ಸ್ಟ್ಯಾಂಡ್ ಆಫ್ಟರ್ ಶಿ ಈಸ್ ಇನ್ ಟು ಇಟ್. ಅವಳು ಅದನ್ನ ತುಂಬಾ ಅನುಭವಿಸಿದ್ರು ಅವನಿಗೆ ಇನ್ನು ರಿಯಾಲಿಟಿಗೆ ಬರುವಂತ ಶಕ್ತಿ ಇರಲ್ಲ. ಸೊ ಅರಿಸ್ಟೋಕ್ರಟಿಯಲ್ಲಿ ಬೆಳೆಸುವಂತ ಡೆಲಿಕಸಿಗೂ ಒಂದು ಕಾಮನ್ ಪರ್ಸ್ಪೆಕ್ಟಿವ್ ಇಂದ ಬಂದಂತಹ, ಸ್ಟ್ರಗಲ್ ಮಾಡಿ ಬಂದಂತಹ ವಿಮೆನ್ಗಿರುವಂತಹ ಸ್ಟ್ರೆಂತ್ಗೂ ಏನ್ ಡಿಫರೆನ್ಸ್ ಇದೆ ಅನ್ನೋದನ್ನ ನೋಡ್ಬೋದು. ಜೆಂಟಲ್ನೆಸ್ ಕಾಂಟ್ರಾಸ್ಟ್ ಶಾರ್ಪ್ಲಿ ವಿತ್ ಬೆಕೀಸ್ ಬೋಲ್ಡ್ ಆಂಬಿಷನ್. ಅವಳು ಅದನ್ನು ತುಂಬಾ ಓಪನ್ ಆಗಿ ಹೇಳ್ತಾಳೆ, ಅದನ್ನ ಸಮಾಜವೂ ತುಂಬಾ ಗುರುತಿಸುತ್ತೆ, ಅದನ್ನ ಸಮಾಜ ತುಂಬಾ ಬೇಗನೆ ಅರ್ಥಕೊಳ್ಳುತ್ತೆ. ದಟ್ ಶಿ ಈಸ್ ಗೋಯಿಂಗ್ ಹೈ ಇನ್ ದ ಲ್ಯಾಡರ್. She is not just climbing the social class, but she is
ರೇಸಿಂಗ್ ದ ಸೋಷಿಯಲ್ ಕ್ಲಾಸ್ ಅನ್ನುವಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಸ್ಲೋ ಪ್ರೋಗ್ರೆಸ್ ಅಲ್ಲ, ಅತ್ಯಂತ ವೇಗದಲ್ಲಿ ಆಗ್ತಿರುವಂತಹ ಪ್ರೋಗ್ರೆಸ್ ಅನ್ನೋದನ್ನು ಹೇಳ್ತಾರೆ. ಇಟ್ ಕ್ವಶನ್ಸ್ ವೆದರ್ ವಿಕ್ಟೋರಿಯನ್ ವ್ಯಾಲ್ಯೂಸ್ ಟ್ರೂಲಿ ಸರ್ವ್ ವಿಮೆನ್ ಇಂಟ್ರೆಸ್ಟ್. ಅಂದ್ರೆ ವಿಕ್ಟೋರಿಯನ್ ವ್ಯಾಲ್ಯೂಸ್ ಅಲ್ಲಿ ವಿಮೆನ್ಗೆ ಅವರದ್ದಾದಂತಹ ವ್ಯಾಲ್ಯೂಗಳಿಗೆ ಒಂದಿಷ್ಟು ಮಾನ್ಯತೆ ಇತ್ತ ಅನ್ನುವಂಥ ಪ್ರಶ್ನೆಗಳನ್ನು ಸಾಕಷ್ಟು ಜಾಗದಲ್ಲಿ ಬರುತ್ತೆ. ಯಾಕಂದ್ರೆ ಆಲ್ವೇಸ್ ಶಿ ಇಸ್ ಅಸೋಸಿಯೇಟೆಡ್ ವಿತ್ ಮ್ಯಾನ್. ಒಬ್ಬ ಮನುಷ್ಯ, ಒಬ್ಬ ಪುರುಷ ಹೇಗೆ ಥಿಂಕ್ ಮಾಡ್ತಾನೆ, ಅವನಿಗೆ ಅಸೋಸಿಯೇಟ್ ಆಗಿರುವಂತ ವಿಷಯಗಳನ್ನೇ ಕಲ್ಚರಲ್ ಕ್ರಿಟಿಕ್ ಮಾಡ್ತಾ ಹೋಗ್ತಿವೆ ಹೊರತು ಅವಳದ್ದೇ ಆದಂತ ಸ್ವಂತಿಕೆಯಲ್ಲಿ ನೋಡೋದು ಬಹಳ ವಿರಳವಾಗಿ ಸಿಗುತ್ತೆ. ಹಾಗಾಗಿ ವಿಮೆನ್ ಇಂಟ್ರೆಸ್ಟ್, ವಿಮೆನ್ಗೆ ಆಸಕ್ತಿ ಇರುವಂತಹ ವಿಷಯಗಳ ಬಗ್ಗೆ ಅಲ್ಲಿ ವ್ಯಾಲ್ಯೂಸ್ಗೆ ವ್ಯಾಲ್ಯೂ ಇತ್ತ, ಮಾನ್ಯತೆ ಇತ್ತ ಅನ್ನೋದು ಕ್ವೆಶ್ಚನ್. ನೆಕ್ಸ್ಟ್ ಸ್ಲೈಡ್ ಮ್ಯಾಮ್. ಓಕೆ, ಸಟೈರ್ ಅಂಡ್ ಸೋಷಿಯಲ್ ಕಮೆಂಟ್ರಿ, ಕ್ಲಾಸ್ ಅಂಡ್ ಹಿಪೋಕ್ರಸಿ. ನಾವು ಇಷ್ಟುವರೆಗೂ ಮಾತಾಡಿದಂತಹ ವಿಷಯಗಳಲ್ಲಿ ಬಂದಂತಹ ಬಹುಮುಖ್ಯವಾದ ಪಾತ್ರ ಏನು ಅಂದ್ರೆ ಸೋಷಿಯಲ್ ಪ್ರಿಟೆನ್ಸ್. ಸೋಷಿಯಲ್ ಸೊಸೈಟಿ ಅವರು ನಮ್ಮನ್ನು ನೋಡ್ತಾರೆ, ವೆಲ್ತ್ ಇದೆ ನಮಗೆ, ನಾವು ಆಬ್ಸೆಷನ್ ನ ಹೇಗೆ ತೋರಿಸ್ಕೊಳ್ತೀವಿ ಅನ್ನೋದು. ನಾವು ರೀಸೆಂಟ್ ಆಗಿ ದೊಡ್ಡ ಬಿಸ್ನೆಸ್ ಟೈಕೂನ್ ಮದುವೆನ ನೋಡಿದ್ವಿ. ಆ ಮದುವೆಯಲ್ಲಿ ಎಷ್ಟು ಜನ ಹೇಗ್ ಬಂದಿದ್ರು, ಯಾರು ಎಷ್ಟು ವರ್ತ್ ಬಂದಿದ್ರು, ಈ ವಿಚಾರಗಳೇ ಹೋಗ್ತಾ ಹೋಯ್ತು. ಸೊ ಅದೇ ರೀತಿ ವಿಕ್ಟೋರಿಯನ್ ಟೈಮ್ ಇಸ್ ನನ್ ಲೆಸ್ ದಾನ್ ಎನಿ ಅದರ್ ಟೈಮ್ಸ್ ಆರ್ ಇನ್ ಕಮಿಂಗ್ ಫ್ಯೂಚರ್. ವೆಲ್ತ್ ಇಸ್ ಆಲ್ವೇಸ್ ಪ್ರಪೋರ್ಷನೇಟ್ ಟು ದ ವಾಟ್ ಡು ವಿ ಸೇ ರೆಕಗ್ನಿಷನ್ ಆಫ್ ಅ ಮ್ಯಾನ್. ಆರ್ ಕೆ ನಾರಾಯಣ್ ಅವ್ರು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಮಾಲ್ಗುಡಿ ಡೇಸ್ ಇರ್ಬೋದು ಅಥವಾ ಅವರ ವರ್ಕ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಆದ್ರೆ ಹೇಗೆ ವೆಲ್ತ್ ಅನ್ನೋದು ಒಬ್ಬ ಮನುಷ್ಯನಿಗೆ ಐಡೆಂಟಿಟಿಯನ್ನ ಕೊಡುತ್ತೆ ಅಂತ ಇಲ್ಲೂ ನಾವು ಅದನ್ನ ನೋಡ್ಬೋದು. ಅವರು ಎಲ್ಲರೂ ಐಡೆಂಟಿಟಿಗೋಸ್ಕರನೇ ಆ ಫ್ಯಾನ್ಸಿನ ಕ್ಯಾರಿ ಔಟ್ ಮಾಡ್ತಾ ಇದ್ದಾರೆ. ನಾವು ಆ ಒಂದು ಮೀಟಿಂಗ್ಸ್ ಇರ್ಬೋದು, ಅವರ ಟುಗೆದರ್ನೆಸ್ ಇರ್ಬೋದು, ಅದು ಎಲ್ಲದ್ರಲ್ಲೂ class is very, very clearly shown and they all are doing pretense whether they are happy in their individual life or not. ಅವರು ಸಂತೋಷವಾಗಿದ್ದಾರೋ ಇಲ್ವೋ, ಅವರಿಗೆ ಒಂದು ವ್ಯಾಲ್ಯೂ ಇದೆಯಾ ಇಲ್ವಾ, ಅದು ಯಾರಿಗೂ ಬೇಕಾಗೇ ಇಲ್ಲ. ನಾವು ಕ್ರಾಲೆ ಫ್ಯಾಮಿಲಿನಲ್ಲಿ ನೋಡಿದಾಗ ಅವ್ರ ಹೆಂಡತಿ ಇದನ್ನ ನೋಡ್ಬೋದು. ಶಿ ಇಸ್ ಬಾರ್ನ್ ಇನ್ ಅ ನೋಬಲ್ ಫ್ಯಾಮಿಲಿ. ಆದ್ರೂ ಅವ್ರನ್ನ ಟ್ರೀಟ್ ಮಾಡುವಂಥದ್ದೇ ಬಹಳ ವಿಚಿತ್ರವಾಗಿ ಒಂದು ಸೈಡ್ ಲೈನ್ ಮಾಡಿ ನೋಡ್ತಾರೆ. ಯಾಕೆ ಅಂತಂದ್ರೆ ದುಡ್ಡಿದೆ ದುಡ್ಡಿಲ್ಲ ಅನ್ನೋ ಎರಡು ಪ್ರಶ್ನೆನ ಬಹಳ ಕೂಲಂಕುಷವಾಗಿ ನೋಡಿದಂತಹ ಸಮಾಜ ಅದು. ಮತ್ತೆ ವಾರ್ ಇಂಪ್ಯಾಕ್ಟ್ ಹೇಗಾಯ್ತು, ಆ ಅರಿಸ್ಟೋಕ್ರೆಟಿಕ್ ಪೀಪಲ್ ಮೇಲೆ ಹೇಗಾಯ್ತು. ಸಪೋಸ್ ದ ಫ್ಯಾಮಿಲಿ ಅವ್ರು ಹೇಗೆ ಒಂದು ಅರಿಸ್ಟೋಕ್ರೆಟಿಕ್ ಲ್ಯಾಂಡ್ ಓನಿಂಗ್ ಫ್ಯಾಮಿಲಿ, ನೋಬಲ್ ಫ್ಯಾಮಿಲಿಯಿಂದ ಅವ್ರು ಹೇಗೆ ಮತ್ತೆ ಪಾಪರ್ ಆಗಿ ಎಲ್ಲದನ್ನು ಲಾಸ್ ಮಾಡ್ಕೊಳ್ತಾರೆ, ಹೇಗೆ ವಾರ್ ಇಂಪ್ಯಾಕ್ಟ್ ಆಗುತ್ತೆ ಆನ್ ಇಂಡಿವಿಜುವಲ್ಸ್ ಲೈಫ್ ಅಟ್ ಪರ್ಸನಲ್ ಕಾಸ್ಟ್. ನೆಪೋಲಿಯನ್ ವಾರ್ಸ್, ಕಾಲ್ಫರ್ ಎಲ್ಲ ಆದಾಗ ಅವ್ರ ಕೈಲಿ ಅವ್ರ ಡಿಸಿಷನ್ಸ್ ಇರಲ್ಲ. ದೇ ಹ್ಯಾವ್ ಟು ಗೋ ಟು ದ ವಾರ್ ಇರ್ರೆಸ್ಪೆಕ್ಟಿವ್ಲಿ. ಆ ಹೋಗುವಂತಹ ಸಮಯದಲ್ಲಿ ಆಗಿರ್ಬೋದು ಅಥವಾ ಅವರು ಸತ್ತಂತ ಸಮಯದಲ್ಲಿ ಆಗಿರ್ಬೋದು, ಅವರ ಫ್ಯಾಮಿಲಿ ಮೇಲೆ ಆದಂತಹ ಪರಿಣಾಮಗಳೇನು, ಬ್ರೋಕನ್ ಫ್ಯಾಮಿಲೀಸ್, ವಿತೌಟ್ ದಿ ಐಡೆಂಟಿಟಿ ಆಫ್ ಫಾದರ್ಸ್, ದರ್ ಆರ್ ಸೋ ಮೆನಿ ಮಿಕ್ಸ್ ಆಫ್ ರಿಲೇಶನ್ಶಿಪ್ಸ್. ಅಂದ್ರೆ ತಂದೆ ಯಾರು ತಾಯಿ ಯಾರು ಅನ್ನೋಂಥ ಕನ್ಫ್ಯೂಷನ್ ಅಲ್ಲಿ ಎಷ್ಟೋ ಜನ ಮಕ್ಕಳು ಇರುವಂತಹ ಸಮಯಗಳು. ಎಸ್ಪೆಷಲಿ ವೆನ್ ವಿ ಟೇಕ್ ದಿ ವೆಸ್ಟರ್ನ್ ಕಾಂಟೆಕ್ಸ್ಟ್. ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ತಕ್ಷಣ ಇನ್ನೊಬ್ಬರನ್ನ ಒರೆಸ್ಕೊಳ್ಳುವಂತಹ ಕಲ್ಚರ್ ನಾವು ನೋಡಿಲ್ಲ. ತುಂಬಾ ಅಕ್ಸೆಪ್ಟೆನ್ಸ್ ಅನ್ನೋದು ಇವತ್ತಿನವರೆಗೂ ಒಂದು ಪ್ರಶ್ನಾರ್ಥಕವಾಗಿರುವಂತಹ ಸಿಚುವೇಶನ್ ಅದು. ಹಾಗಾಗಿ ನಾವು ವೆಸ್ಟರ್ನ್ ನೋಡಿದಾಗ ಅವರದ್ದು ಎಮೋಷನಲ್ ಬಾಂಡ್ ಅನ್ನೋಕ್ಕಿಂತ ಹೆಚ್ಚಾಗಿ ದೇ ಆರ್ ವೆರಿ ಪ್ರಾಕ್ಟಿಕಲ್ ಬಾಂಡ್. ಸೊ ಹಾಗಾಗಿ ಒಂದು ಪರ್ಸನಲ್ ಕಾಸ್ಟ್ ಮತ್ತೆ ಫಾಲಿ ಆಫ್ ದ ನೆಪೋಲಿಯನಿಕ್ ವಾರ್ಸ್ ಅಂದಾಗ ಅದರಲ್ಲಾದಂತಹ ತಪ್ಪುಗಳು, ಅದರಲ್ಲಾದಂತಹ ವ್ಯತ್ಯಾಸಗಳು, ಅದು ಹೇಗೆ ಇವರ ಲೈಫ್ ಮೇಲೆ ಪರಿಣಾಮ ಬೀರ್ತು, ತುಂಬಾ ಶ್ರೀಮಂತರು ಹೇಗೆ ತುಂಬಾ ಬಡವರಾದ್ರು ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಎಕ್ಸ್ಪ್ಲೋರ್ಸ್ ಟ್ರಾನ್ಸಾಕ್ಷನಲ್ ನೇಚರ್ ಆಫ್ ಮ್ಯಾರೇಜಸ್ ಅಂಡ್ ಫ್ಯಾಮಿಲಿ ರೋಲ್ಸ್. ಇಲ್ಲಿ ಮದುವೆ ಅಂತ ಬರುವ ಸಮಯದಲ್ಲೇನೆ ಅವ್ರೆಲ್ಲಾರು ನೋಡೋದು ಸ್ಟೇಟಸ್. ಯಾವ ಫ್ಯಾಮಿಲಿಯಿಂದ ತರ್ತಿದ್ದೇವೆ, ಈಸ್ ಶಿ ಅ ಗುಡ್ ಪರ್ಸನ್, ಈಸ್ ಹಿ ಅ ಗುಡ್ ಪರ್ಸನ್, ವಿಲ್ ಹಿ ಟೇಕ್ ಕೇರ್ ಆಫ್ ಹರ್ ಇನ್ ಅ ಗುಡ್ ವೇ ಅನ್ನುವಂಥ ವಿಷಯ ಧಾರಣೆಯನ್ನ ನಾವೆಲ್ಲೂ ನೋಡಲ್ಲ. ಥ್ರೂ ಔಟ್ ದ ಕ್ಯಾರೆಕ್ಟರ್ಸ್ ವಿ ಆಲ್ವೇಸ್ ಸಿ ವಿಚ್ ಫ್ಯಾಮಿಲಿ ದೇ ಬಿಲಾಂಗ್ ಟು. ಅಂದ್ರೆ ಆ ಒಂದು ಫ್ಯಾಮಿಲಿ ಟ್ರೀಗೆ ಇರುವಂತಹ ವ್ಯಾಲ್ಯೂ ಬಹುಶಃ ಇಂಡಿವಿಜುವಲ್ಗೆ ಯಾವತ್ತೂ ಸಿಕ್ಕಿಲ್ಲ ಅನ್ಸುತ್ತೆ. ಫಾರ್ ಲೈಫ್ ಸ್ಟೈಲ್ಸ್ ಅರಿಸ್ಟೋಕ್ರಸಿಯೇ ಹಾಗೆ.
ನಾವು ಎಷ್ಟೋ ಆನರ್ ಕಿಲ್ಲಿಂಗ್ಸ್ ನ ಇವತ್ತಿಗೂ ನೋಡ್ತೇವೆ. ಇಂಡಿಯನ್ ಕಾಂಟೆಕ್ಸ್ಟ್ ಅಂತ ತಗೊಂಡಾಗ ಕಾಸ್ಟ್ ಅನ್ನೋದನ್ನ ಹೇಗೆ ನಾವು ವೆಸ್ಟರ್ನ್ ಕಾನ್ಸೆಪ್ಟ್ ಅಲ್ಲಿ ಕ್ಲಾಸ್ ಅನ್ನು ತಗೊಳ್ತೀವೋ ಹಾಗೆ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಕಾಸ್ಟ್ ಅನ್ನೋದು ಬರುತ್ತೆ. ಆನರ್ ಕಿಲ್ಲಿಂಗ್ಸ್ ಆ ಕಾಸ್ಟಿಗೂ ಅಥವಾ ಆ ಕಾಸ್ಟಿನ ಕ್ಲಾಸಿಗೂ ಮತ್ತು ನಮಗೂ ಸರಿ ಹೋಗಲ್ಲ ಅಂತ ಎಷ್ಟೋ ಜನ ಅವರ ಫ್ಯಾಮಿಲಿ ಮೆಂಬರ್ಸ್ ನ ಡಿಸ್ಕಾರ್ಡ್ ಮಾಡಿರುವಂತಹ ನಿದರ್ಶನಗಳು ನಾವು ತುಂಬಾ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇರ್ತೀವಿ. ನೆಕ್ಸ್ಟ್ ಸ್ಲೈಡ್ ಮ್ಯಾಮ್. ಓಕೆ, ನೆರೇಟರ್ ನಮ್ಮ ಥ್ಯಾಕರೇಸ್ ವಿಷನ್, ಅವರ ಸೆಟಾರಿಕಲ್ ಅಂಡರ್ಸ್ಟ್ಯಾಂಡಿಂಗ್, ವಿಟಿ, ತುಂಬಾ ಬುದ್ಧಿವಂತಿಕೆಯಿಂದ ತುಂಬಾ ಸ್ಪಷ್ಟವಾಗಿ ಹೇಗೆ ಒಬ್ಬ ಒಂದು ಸಮಾಜವನ್ನ ತೋರಿಸ್ಬೇಕು ಅನ್ನೋದನ್ನ ತೋರಿಸಿದರೆ ದಟ್ ಶೇಪ್ಸ್ ದ ರೀಡರ್ಸ್ ಪರ್ಸೆಪ್ಷನ್. ಅಂದ್ರೆ ಎಲ್ಲದನ್ನು ಅವರೇ ಹೇಳಿಲ್ಲ. ಇಟ್ ಇಸ್ ಅನ್ ಓಪನ್ ಬುಕ್ ವೇರ್ ವಿ ಕ್ಯಾನ್ ಟ್ರೈ ಟು ಫೈಂಡ್ ದ ಮಾರಲ್ಸ್ ಆಫ್ ದ ಕ್ಯಾರೆಕ್ಟರ್ಸ್. ಬೆಕ್ಕಿ ನನಗೆ ಕಂಡಂತಹ ರೀತಿಗೂ ರೆಬೆಕಾ ನಿಮಗೆ ಕಾಣುವಂತಹ ರೀತಿಗೂ ಬಹುಶಃ ಬಹಳ ವ್ಯತ್ಯಾಸ ಇರ್ಬೋದು, ಬಿಕಾಸ್ ಆಫ್ ಅವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಲೈಫ್ ಈಸ್. ಸೊ ಹಾಗಾಗಿ ಬುದ್ಧಿವಂತಿಕೆಯಿಂದ ಆ ಕಮೆಂಟ್ಸ್ ನ ರೀಡರ್ಸ್ ಪರ್ಸೆಪ್ಷನ್ ಬಿಟ್ಟಿದ್ದಾರೆ. ಓದುಗರು ಹೇಗೆ ಅದನ್ನ ಅರ್ಥೈಸಿಕೊಳ್ಬಹುದು ಅನ್ನೋದು ನಾವು ಕಂಡಂತಹ ನಮಗಿರುವಂತಹ ಒಂದು ಜ್ಞಾನದ ಮೇಲೆ ಮತ್ತೆ ಅಭಿಪ್ರಾಯಗಳ ಮೇಲೆ ಹೋಗುತ್ತೆ. ಎಂಗೇಜ್ಮೆಂಟ್, authorial voice invites reader to question characters and events. ಎಲ್ಲದನ್ನು ಕ್ವಶನ್ ಮಾಡುವಂತಹ ಸಂದರ್ಭಗಳು ಬರುತ್ತೆ. ರೆಬೆಕಾ ಮೊದಲಿಗೆ ಹೇಳ್ತಾಳೆ ಓನ್ಲಿ 2 men in my life ಅಂತ ಹೇಳ್ತಾಳೆ. ನಂತರ ಯಾಕೆ ಬೇರೆಯವ್ರು ಬಂದ್ರು ಅನ್ನೋದನ್ನ ಪ್ರಶ್ನೆಯನ್ನ ನಾನು ರೆಬೆಕಾಗೆ ಕೇಳಬೇಕು ಅನ್ನುವಂತಹ ಉತ್ಸಾಹವನ್ನ ತೋರಿಸುವಂತಹ ಕ್ಯಾರೆಕ್ಟರ್ಸ್. ಅಂದ್ರೆ ದೇ ಆರ್ ವೆರಿ ಲೈವ್ ಕ್ಯಾರೆಕ್ಟರ್ಸ್. ಅಷ್ಟು 100 ವರ್ಷಗಳು ಆ ಪುಸ್ತಕ ಬರೆದಾಗಿದ್ರು ಈಗೂನು ಆ ರೈಟಿಂಗ್ಸ್ ಮತ್ತೆ ಆ ಕ್ಯಾರೆಕ್ಟರ್ಸ್ ಇವತ್ತಿಗೂ ರಿಲೆವೆನ್ಸಿ ನಾವು ನೋಡ್ಬೋದು. ಸೊ ಅದೊಂದು ಕ್ಯಾರೆಕ್ಟರ್ ಕಾಂಪ್ಲೆಕ್ಸಿಟಿ. ಯಾವ ಕ್ಯಾರೆಕ್ಟರು ತುಂಬಾ ಯಾವ ಕ್ಯಾರೆಕ್ಟರ್ Thank God you are here. They are not going without discussions, moral judgments ಇದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ still relevant in today's society where we see the corporate world, social media and representation of haves and have-nots, consumerism of today which is mirroring the Vanity Fair, where we are all moving towards the materialistic things. Then today demanding ethical flexibility. ethics ಅನ್ನೋದ್ರಲ್ಲೇ ಒಂದು ಫ್ಲೆಕ್ಸಿಬಿಲಿಟಿ ಕಾಣುವಂತ ಸೊಸೈಟಿನ ನೋಡ್ತಾ ಇದ್ವಿ. ಅದೇ ಡಿಫರೆನ್ಸಸ್ ನ ಅಲ್ಲೂ ಕೂಡ ನಾವು ಕಾಣ್ಬೋದು. ಈ ಸೆಟೈರ್, ಕಾಮೆಂಟ್ರಿ ಮತ್ತೆ ರಿಚ್ ಕ್ಯಾರೆಕ್ಟರೈಸೇಷನ್ ನ ಕಂಪ್ಲೀಟ್ ಎಂಗೇಜ್ಮೆಂಟ್ ಆಫ್ ದಿ ರೀಡರ್ಸ್ ಮಾಡುವಂತಹ ಒಂದು ಅದ್ಭುತವಾದ ಪುಸ್ತಕ ವಿತ್ ಕ್ಯಾರೆಕ್ಟರ್ ಕಾಂಪ್ಲೆಕ್ಸಿಟಿ. ನೆಕ್ಸ್ಟ್ ಪ್ಲೀಸ್. ಕ್ರಿಟಿಕಲ್ ರಿಸೆಪ್ಷನ್ಸ್ ಹೇಗಾಯ್ತು? ಮೊದಲಿಗೆ ಒಂದಿಷ್ಟು ಜನ ಅದನ್ನ ಸೆಟೈರ್ ಎಲಿಮೆಂಟ್ ಆಫ್ ದ ರೈಟಿಂಗ್ಸ್ ನ ತುಂಬಾ ಎನ್ಕರೇಜ್ ಮಾಡಿ ಇಷ್ಟಪಟ್ಟವರು, ಮತ್ತೆ ಕೆಲವರು ಮೊರಾಲಿಟಿನ ಕ್ವೆಶ್ಚನ್ ಮಾರ್ಕ್ ಮಾಡಿದ್ರು. ಅಂದ್ರೆ ವೈ ಹ್ಯಾವ್ ಯು ರೆಪ್ರೆಸೆಂಟೆಡ್ ವುಮೆನ್ ಇನ್ ದಿಸ್ ಪರ್ಟಿಕ್ಯುಲರ್ ವೇ ಆರ್ ಅ ಮ್ಯಾನ್ ಇನ್ ದಿಸ್ ಪರ್ಟಿಕ್ಯುಲರ್ ವೇ? ಅದರಲ್ಲಿ ಒಂದು ಮಾರಲ್ ಎಥಿಕಲ್ ಎಲಿಮೆಂಟ್ಸ್ ಎಲ್ಲಿದೆ ಅನ್ನುವಂಥದ್ದು ಬಂತು. ಆದ್ರೆ ದಿಸ್ ಹ್ಯಾಸ್ ಲೆಡ್ ಟು ಅ ಲಿಟರರಿ ಇನ್ಫ್ಲೂಯೆನ್ಸ್ ಫಾರ್ ದ ಸೆಟ್ ಆಫ್ ವೆರಿ ವೇರಿಡ್ ಸೋಷಿಯಲ್ ನಾವೆಲ್ಸ್ ಟಿಲ್ ಟುಡೇ, ಲೈಕ್ I mean, if we take William Makepeace Thackeray, he is not less than Charles Dickens ಅನ್ನುವಂತಹ ಒಪಿನಿಯನ್ ತುಂಬಾ ಜನ ರೈಟರ್ಸ್ ಹೇಳ್ತಾರೆ, ಹಾಗೂ ರೀಡರ್ಸ್ ಕೂಡ ಹೇಳಿದ್ದಾರೆ. ಅಡಾಪ್ಟೇಷನ್ಸ್, there are numerous movies which have been adapted on the basis of Vanity Fair. ನಾವೆಲ್ಲದನ್ನು ನೋಡ್ಬೋದು. ಅದು ಒಬ್ಬ ಡೈರೆಕ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಬಹುದು ಅಂದಂತಹ ಮೂವೀಸ್. ಅದನ್ನ ಹೇಗೆ ಅವ್ರು ಚಿತ್ರಣ ಮಾಡಿದ್ದಾರೆ ಅನ್ನೋದು. ಮ್ಯಾಮ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. Okay, materialism, moral compromise, ambition and social climbing. ಈ ಇಷ್ಟು ವಿಷಯಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳುವಂತಹ ವರ್ಕ್ ಇದು. ಆಂಬಿಷನ್ ಮತ್ತು ಸೋಷಿಯಲ್ ಕ್ಲೈಂಬಿಂಗ್. ನಾನು ಯಾಕೆ ತುಂಬಾ ಬಡತನದಲ್ಲೇ ಇರಬೇಕು, ವೈ ಕಾಂಟ್ ಐ ಮೂವ್ ಅಹೆಡ್ ಇನ್ ದ ಸೋಷಿಯಲ್ ಲ್ಯಾಡರ್ ಅನ್ನುವಂತಹ ಪ್ರಶ್ನೆ ಎಲ್ಲ ಇಂಡಿವಿಜುವಲ್ಸ್ಗೂ ಬರುವಂತಹ ದಿನ ಇದು. ಇದು ವಿಕ್ಟೋರಿಯನ್ ಎರಾದಲ್ಲೂ ಕೂಡ ಇತ್ತು, ಮುಂದೆ ಬಹುಶಃ ಇರುತ್ತೆ. ಯಾಕೆಂದ್ರೆ ಕನ್ಸ್ಯೂಮರಿಸಮ್, ಕ್ಯಾಪಿಟಲಿಸಮ್ ಅನ್ನುವಂಥದ್ದು ಸಮಾಜದಿಂದ ಹೋಗುವಂಥದ್ದು ಅಷ್ಟು ಸುಲಭವಾದಂಥದ್ದಲ್ಲ. ಮೆಟೀರಿಯಲಿಸಮ್ ಅನ್ನುವಂತ, ವಿ ಆರ್ ಗೋಯಿಂಗ್ ಬಿಹೈಂಡ್ ಮೆಟೀರಿಯಲಿಸಮ್.
ಸೆಲೆಬ್ರಿಟಿ ಆಬ್ಸೆಷನ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಆದ್ರೆ ಹೇಗೆ, ಐ ಮೀನ್ ಹೌ ಡು ಯು ಶೋ ದಟ್ ಯು ಆರ್ ರಿಚ್? ಹಾಗಾಗಿ ಮೆಟೀರಿಯಲ್ ಆಬ್ಸೆಷನ್ ಅನ್ನುವಂಥದ್ದು, ಏನೋ ಒಂದು ದೊಡ್ಡ ಕಾರ್ ತಗೊಳ್ಳೋದಿರ್ಬೋದು, ದೊಡ್ಡ ಬಂಗ್ಲೆ ತಗೊಳ್ಳೋದಿರ್ಬೋದು, ಅದರಿಂದ ನಾವ್ ಏನು ಅನ್ನೋದನ್ನ ತೋರಿಸುವಂತಹ ಮೆಂಟಾಲಿಟಿ ಇರುವಂತಹ ದಿನಗಳು ಆಲ್ರೆಡಿ ಬಂದಿದೆ. ದೆನ್ ಮಾರಲ್ ಕಾಂಪ್ರಮೈಸ್, ಈ ವಿಷಯಕ್ಕೆ ನಾವು ಮಾರಲಿ ಹೇಗಿದ್ದೇವೆ? ವಿ ಕ್ಯಾನ್ ಲುಕ್ ಇನ್ ಟು ಸೋ ಮೆನಿ ಆಸ್ಪೆಕ್ಟ್ಸ್ ಆಫ್ ಸೊಸೈಟಿ. ಇದನ್ನ ರಿಫ್ಲೆಕ್ಷನ್ ನೋಡಕ್ಕೆ ಐ ಥಿಂಕ್ ಅದನ್ನ ಈ ಒಂದು ದೊಡ್ಡ ಸಮಾಜದಲ್ಲಿ ಮಾತಾಡಕ್ಕೆ ನಾನು ಚಿಕ್ಕ ವ್ಯಕ್ತಿ ಅಂತ ಅನ್ಸುತ್ತೆ. ಆದ್ರೂ ಮೊರಾಲಿಟಿ ಅಂತ ಬಂದಾಗ ಎಷ್ಟೋ ವಿಷಯಗಳಲ್ಲಿ, ಇನ್ಕ್ಲೂಡಿಂಗ್ ಮೆಡಿಸಿನ್, ತರಕಾರಿಯಿಂದ ಹಿಡಿದು ಎಲ್ಲದರಲ್ಲೂ ನಾವು ಎಥಿಕಲ್ ಮೊರಾಲಿಟಿನ ಕ್ವೆಶ್ಚನ್ ಮಾರ್ಕ್ ಮಾಡುವಂತ ಸಮಾಜ ಆಗಿರೋದ್ರಿಂದ ಸಕ್ಸಸ್ ಡಿಮ್ಯಾಂಡ್ ಸ್ಯಾಕ್ರಿಫೈಸ್. ಅಂದ್ರೆ ಎಥಿಕ್ಸ್ ನಾವು ಕ್ವಶನ್ ಮಾರ್ಕ್ ಮಾಡ್ತಾ ಇದೀವ, ಸ್ಯಾಕ್ರಿಫೈಸ್ ಮಾಡ್ಬೇಕಾ? ನಾವು ಯಾವ್ದನ್ನ, ನಾವು ಮೊರಾಲಿಟಿನ ಸ್ಯಾಕ್ರಿಫೈಸ್ ಮಾಡಿ ಸಕ್ಸೀಡ್ ಆಗ್ಬೇಕಾ ಅನ್ನುವಂಥದ್ದು ಪರ್ಸೆಪ್ಷನ್ ವಿಚ್ ಇಸ್ ಲೆಫ್ಟ್ ಟು ದ ರೀಡರ್ಸ್ಗೆ ಬಿಡುವಂತಹ ಅವಕಾಶ ಸಿಕ್ಕಿದೆ. ನೆಕ್ಸ್ಟ್ ಸ್ಲೈಡ್ ಮ್ಯಾಮ್. It's a masterpiece of satire. It blends satire, social critic and rich characters. ಸಮಾಜವನ್ನ ಬಹುಶಃ ಇಷ್ಟು ಕೂಲಂಕುಷವಾಗಿ ನೋಡುವಂತಹ ಒಂದು ಸೌಭಾಗ್ಯ ಇರೋದೇ ಸಾಹಿತ್ಯ ಅಭಿಲಾಷೆಗಳಿಗೆ ಮಾತ್ರ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಈಗಿನ ಕಮರ್ಷಿಯಲ್ ಲೈಫ್ ನ ನೋಡಿದ್ರೆ ಆಲ್ ಆರ್ ಬಿಹೈಂಡ್ ಮನಿ. ಮನಿಗೋಸ್ಕರನೇ ಕೋರ್ಸ್ಗಳನ್ನ ಮಾಡ್ತಾ ಇರುವಂತಹ ವಿಷಯಗಳನ್ನು ನಾವು ನೋಡ್ಬೋದು, ಅಥವಾ ಮಕ್ಕಳು ಮನಿ ಮೈಂಡೆಡ್ ಆಗಿ ಓದ್ತಾ ಇರುವಂತಹ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಇಟ್ ಈಸ್ ನಥಿಂಗ್ ಲೆಸ್ ದ್ಯಾನ್ ಅ ಸೋಷಿಯಲ್ ಕ್ರಿಟಿಕ್ which existed in 19th century, which is still persisting and which will continue in future, because there is a lot of proportion which is happening. Adanna ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ, because society is going in that direction. Enduring appeal, the novel's complexity keeps readers and critics fascinated throughout. ಇದನ್ನ ಎಷ್ಟೇ ವರ್ಷಗಳ ನಂತರ ಓದಿದ್ರು ಅದು ಈಗಿನ ಸಮಾಜಕ್ಕೂ ಇಟ್ ಅಪ್ಲೈಸ್. ಇಟ್ ಈಸ್ ಸ್ಟಿಲ್ ರಿಲೆವೆಂಟ್ for the reflection of our own society and values. And further study, it encourages deeper exploration into Victorian society and also the literatures of today to make us ನಮಗೆ ಅರ್ಥ ಮಾಡಿಸೋಕೆ ಟೈಮ್ಲೆಸ್ ಅಪೀಲ್. ಯಾಕಂದ್ರೆ human vanity never changes or there is no full stop. ಒಂದು ಮೆಟೀರಿಯಲ್ ಪೊಸೆಷನ್ಗೆ ಹೋಗುವಂಥದ್ದು, ಫ್ರಮ್ ಅರ್ಲಿ ಸಿವಿಲೈಸೇಷನ್ ಟು ಟುಡೇಸ್ ಡೇಟ್ ವಿ ಹ್ಯಾವ್ ಮೂವ್ಡ್ ಅ ಲಾಟ್. ಇದರಲ್ಲಿ ಮೆಟೀರಿಯಲ್ ಟೆಂಪ್ಟೇಷನ್ಸ್ ಇದ್ದೇ ಇದೆ. ಸೊ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಲೈಫ್ಸ್ ಆಫ್ ಆಲ್. ಹಾಗಾಗಿ ಈ ಪುಸ್ತಕವನ್ನ, ಈ ರೈಟಿಂಗ್ ನ ಮತ್ತು ಮ್ಯಾಕ್ಟಿಸ್ ಥ್ಯಾಕರ್ ಅವರು ಬರೆದಿರೋ ಇದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ನೋಡ್ತೀನಿ ಅಷ್ಟೇ. ಆ ಪುಸ್ತಕವನ್ನ ಪುಸ್ತಕವಾಗಿ ನೋಡಿದಾಗ ಅದನ್ನ ತುಂಬಾ ನಾವು ಅದರಿಂದ ಕಲಿಯುವಂತ ವಿಷಯಗಳಿದೆ. ಇದನ್ನ ಬದಲಾಯಿಸೋದು ಅನ್ನೋದು ಒಂದು ಸೆಲ್ಫ್ ಪರ್ಸೆಪ್ಷನ್, ಅದು ಬಿಟ್ಟಿರುವಂತದ್ದು ಪ್ರಯತ್ನವನ್ನ ನಾವು ಕಂಟಿನ್ಯೂಸ್ ಆಗಿ ಪಡಬಹುದು. ಅಗೇನ್ ಐಡಿಯಲ್ ಅಥವಾ ಐಡಿಯಲಿಸ್ಟಿಕ್ ಅಂದಾಗ ಐಡಿಯಲ್ ಅನ್ನೋದೇನು ಅನ್ನೋದನ್ನು ತುಂಬಾ ವಿಭಿನ್ನವಾಗಿ ನೋಡೋದ್ರಿಂದ ದೇರ್ ಆರ್ ಸೋ ಮೆನಿ ಇಂಟರ್ಪ್ರಿಟೇಷನ್ಸ್ ವಿಚ್ ವಿ ಕ್ಯಾನ್ ಹ್ಯಾವ್. ಇದಿಷ್ಟು ನನ್ನ ಒಂದು ಚಿಕ್ಕ ಪ್ರಯತ್ನ ಆಗಿತ್ತು. ವ್ಯಾನಿಟಿ ಫೇರ್ ನ ನಾನು ಓದಿದಂತಹ ರೀತಿಯಾಗಿತ್ತು. ಇದರಲ್ಲಿ ಏನಾದ್ರೂ ಒಳ್ಳೇದಿದ್ರೆ ಹಾರೈಸಿ, ಅಕಸ್ಮಾತ್ ಏನಾದ್ರೂ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಹೇಳಿ, ಸೊ ದಟ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಡಿಫ್ರೆಂಟ್ ಪರ್ಸೆಪ್ಷನ್ಸ್ ಆಫ್ ದ ರೈಟಿಂಗ್. ಸೊ ಇದನ್ನ ಹೇಳಿ ಈ ಒಂದು ಅದ್ಭುತವಾದಂತಹ ಒಂದು ಪ್ಲಾಟ್ಫಾರ್ಮ್ ನನಗೆ ಕೊಟ್ಟಂತಹ ಧಾರವಾಡ ಕಟ್ಟೆ, ಅಲ್ಲಿ ಎಲ್ಲ ಮೆಂಬರ್ಸ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ವಿಜಯಲಕ್ಷ್ಮಿ ಮ್ಯಾಮ್ ಕಾನ್ಸ್ಟೆಂಟ್ ಸಪೋರ್ಟ್. ಅವರು ನಮ್ಮ ಏನಂತಾರೆ, ನಾನು ಕಾಲೇಜಿಂದ ಬಂದು ಅವರು ಕಾಲ್ ಮಾಡಿದಾಗ ರೆಸ್ಪಾಂಡ್ ಮಾಡಿ ಅದೆಲ್ಲದಕ್ಕೂ ತುಂಬಾ ಸ್ಪಂದಿಸಿದ್ದಾರೆ. ಶಿ ಇಸ್ ಬೀನ್ ಅ ಬ್ಯಾಕ್ ಬೋನ್ ಫಾರ್ ಆಲ್ ದಿಸ್ ಅಚೀವ್ಮೆಂಟ್ಸ್ ಆಫ್ ವಾಟ್ ಎವರ್ ಐ ಹ್ಯಾವ್ ಡನ್ ಇನ್ ದಿಸ್ ವೀಕ್. ಐ ಬೀನ್ ಆಸ್ ಅ ರಿಸೋರ್ಸ್ ಪರ್ಸನ್ ಫಾರ್ 3 more ಇನ್ಸ್ಟಿಟ್ಯೂಷನ್ಸ್ ಇದೇ ವೀಕ್ ಅಲ್ಲಿ. ಆ ಒಂದು ಟೈಟ್ ಸ್ಕೆಡ್ಯೂಲ್ ನಲ್ಲೂ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದಿಸ್. ಅಷ್ಟು ಹೇಳ್ತೀನಿ. ತುಂಬಾ ಧನ್ಯವಾದಗಳು. ಹಾಗೆ ಇದನ್ನ ಧಾರವಾಡ ಕಟ್ಟೆ ಅಂತ ಒಂದು ಆರ್ಗನೈಸೇಷನ್ ಮಾಡಿ ನಮ್ಮಂತ ಈಗ ಓದ್ತಿರುವಂತಹ ಎಳಸು ಅಂತ ಹೇಳ್ಬೋದು, ಎಳಸುಗಳಿಗೂ ನೀವು ಅವಕಾಶ ಕೊಟ್ಟು ನಮ್ಮಲ್ಲಿರುವಂತ ವಿಚಾರಧಾರೆಯನ್ನ ಕೇಳುವಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೂರಿಸಿ ಕೇಳುವಂತಹ ಒಂದು ಪ್ಲಾಟ್ಫಾರ್ಮ್ ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನಾನು ಮೂಲತಃ ದಾವಣಗೆರೆಯವಳು. ನನಗೆ ತುಂಬಾ ಸಂತೋಷ ಆಯ್ತು.
ನಮ್ಮದೇ ಆದಂತಹ ಒಂದು ವಿಚಾರಧಾರೆನ ಹೇಳ್ಕೊಳಕ್ಕೆ ಈ ತರದ್ದೊಂದು ಬೇಕು. ಈಗಿನ ಕಾಲದಲ್ಲಿ ಸಾಹಿತ್ಯ ಆಸಕ್ತಿ ತೋರಿಸುವಂತ ಮಕ್ಕಳೇ ತುಂಬಾ ಕಡಿಮೆ ಆಗ್ತಾ ಇದ್ದಾರೆ. ಅದು ಉಳಿದಿದ್ರೆ ನಮ್ಮ ಪ್ರಾಂತ್ಯದಲ್ಲಿ ಮಾತ್ರ ಇದೆ. ಈ ಕಡೆ ಬ್ಯಾಂಗ್ಳೂರ್ ಸೈಡ್ ತುಂಬಾ ಕಷ್ಟವಾದಂತ ವಿಚಾರ ಅನ್ನೋಂತ ಪರಿಸ್ಥಿತಿ ಇರೋದ್ರಿಂದ ಈ ತರದ ಪ್ಲಾಟ್ಫಾರ್ಮ್ಸ್ ಇನ್ನೂ ಹೆಚ್ಚಿನದಾಗಿ ಬೇಕು. ಇದನ್ನ ಕೇಳೋಂತ ಜನರು ತುಂಬಾ ಬೇಕು ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಒಂದು ವ್ಯಾನಿಟಿ ಫೇರ್ ಬಗ್ಗೆ ಹೇಳಿದ್ರಿ. ನಾವು ಕೂಡ ಹಲವಾರು ಬಾರಿ ಆ ವರ್ಕ್ ಅನ್ನ ಓದಿದೀವಿ ಆಸ್ ಎ ಇಂಗ್ಲಿಷ್ ಸ್ಟೂಡೆಂಟ್ಸ್ ಮತ್ತು ಟೀಚರ್ ಆಗಿ. ಬಟ್ ಹೇಗೆ ಒಂದು ನಾವೆಲ್ ಅನ್ನ ಬೇರೆ ಬೇರೆ ಆಯಾಮಗಳಿಂದ, ದೃಷ್ಟಿಕೋನಗಳಿಂದ ಅದನ್ನ ನಾವು ಓದಬಹುದು ಅನ್ನೋದನ್ನ ಬಹಳ ವಿಷಯವನ್ನ ತಿಳಿಸ್ಕೊಟ್ರಿ ಮೇಡಮ್. ಯಾಕಂದ್ರೆ ಬೆಕ್ಕಿ ಶಾರ್ಪ್ ಅಂದ್ರೆ ನಮ್ ತಲೆಯಲ್ಲಿ ಬರೋದೇ ನೆಗೆಟಿವ್. ಶಿ ಇಸ್ ಅ ಸೆಲ್ಫಿಶ್, ಆಂಬಿಷಿಯಸ್ ಆಗಿದ್ಲು, ಓನ್ಲಿ ಗ್ರೇಟ್ ವಿಲನ್ ಅಂತಾನೂ ಕೂಡ ಅವಳನ್ನ ಕರಿತೀವಿ ನಾವು. ಆಕ್ಚುಲಿ ಇದರಲ್ಲಿ ಕೆಲವೊಂದಿಷ್ಟು ಸೆಟ್ನೆಟ್ ಎಕ್ಸಾಮ್ ನಲ್ಲಿ ಕೂಡ ಈಸ್ ಅ ಬೆಸ್ಟ್ ವಿಲನ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆ ತರ ಅಷ್ಟು ಪಾಪ್ಯುಲರ್ ಕ್ಯಾರೆಕ್ಟರ್ನ. ಸೊ ಅದು ಸೆಲ್ಫಿಶ್ನೆಸ್ಗೂ ಮತ್ತು ಆಂಬಿಷಿಯಸ್ಗೂ ಇರೋ ಒಂದು ಕನೆಕ್ಷನ್ ಅನ್ನ ಏನು ನಮಗೆ ತಿಳಿಸ್ಕೊಟ್ರಿ, ಅದು ಒಂದು ಹೊಸ ಆಯಾಮ, ಒಂದು ಹೊಸ ದೃಷ್ಟಿಕೋನದಲ್ಲಿ ಯಾವ ರೀತಿ ನಾವು ಒಂದು ನಾವೆಲ್ ಅನ್ನ ಓದಬೇಕು ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ಅಧ್ಯಕ್ಷರ ಮಾತಿನ ನಂತರ ಚರ್ಚೆಯಲ್ಲಿ ಮತ್ತೆ ನಿಮ್ಮ ಮಾತು ಮುಂದುವರಿಯುವುದು. ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ಎಲ್ಲ ಉಪನ್ಯಾಸಗಳು 6 ತಿಂಗಳ ಅವಧಿಯಲ್ಲೇ ಪೂರ್ಣಗೊಳಿಸಬೇಕಾಗಿದೆ. ಹೀಗಾಗಿ ಪ್ರತಿ ತಿಂಗಳು ಗುರುವಾರ ಮತ್ತು ಶನಿವಾರ 6 ಗಂಟೆಗೆ ಉಪನ್ಯಾಸಗಳು ಜರುಗ್ತಾ ಇರ್ತವೆ. ಆಸಕ್ತರು ಮತ್ತು ಸಾಹಿತ್ಯಾಭಿಮಾನಿಗಳು ಗುರುವಾರ ಮತ್ತು ಶನಿವಾರ ಸಂಜೆ 6 ಗಂಟೆಗೆ ನಮ್ಮೊಂದಿಗೆ ಜೊತೆ ಇರಲು ಕೋರಲಾಗಿದೆ. ಧಾರವಾಡ ಕಟ್ಟೆ ಇದರೊಂದಿಗೆ ಪುರುಷ ಕಟ್ಟೆ ಎಂಬ ಕನ್ನಡ ಮಾಸಪತ್ರಿಕೆಯನ್ನ ಪ್ರಕಟಿಸ್ತಾ ಇದೆ. ಸೊ ತಮ್ಮ ಬರಹಗಳನ್ನ ತಾವುಗಳು DWD ಕಟ್ಟೆ ಮ್ಯಾಗಝಿನ್ @gmail.com ಗೆ ಕಳಿಸಿಕೊಟ್ರೆ ನೀವು ತಮ್ಮ ಬರಹಗಳನ್ನ ನಮ್ಮ ಪತ್ರಿಕೆಯಲ್ಲಿ ನಾವು ಪ್ರಕಟಿಸ್ತೇವೆ. ಇದೇ ತರ ದಿನಾಂಕ 30/4/2025 ಬುಧವಾರ ಸಂಜೆ 6 ಗಂಟೆಗೆ ಡಾಕ್ಟರ್ ನಿಲೇಶ್ SM ಪತ್ರಕರ್ತರು, ವಿಜಯ ಕರ್ನಾಟಕ, ಇವರು ಬಸವಣ್ಣನ ವಚನಗಳಲ್ಲಿ ಕಾಯಕದ ಪರಿಕಲ್ಪನೆ ಎಂಬ ವಿಷಯದ ಮೇಲೆ ಮಾತನಾಡಿದ್ದಾರೆ. ತಾವು ಇದೇ ಒಂದು ಲಿಂಕ್ ಅನ್ನ ಬಳಸಿ ಅಲ್ಲಿ ಜಾಯಿನ್ ಆಗಬಹುದು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರು ಕೆಲವು ಪೂರಕ ಮಾತುಗಳನ್ನಾಡಲು ವಿನಂತಿಸಿಕೊಳ್ಳುತ್ತೇನೆ. ಸರ್ ಪ್ಲೀಸ್. ಡೋನೂರ್ ಸರ್. ಸರ್ ಅವರು ಇನ್ನೊಂದು ಯಾವ್ದೋ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬಿಸಿ ಇದ್ದಾರೆ ಅಂತ ಸರ್. ಯಾರಾದ್ರೂ ಈಗ ಚರ್ಚೆಗೆ ಅವಕಾಶವಿದೆ. ತಮ್ಮಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ದರೆ ತಾವು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ಶ್ರೀಯುತರೊಂದಿಗೆ ನೇರವಾಗಿ ಮಾತಾಡಲು ಕೋರಲಾಗಿದೆ. ಓಕೆ, ಮೊದಲಿಗೆ ನಂದೇನೆ ಕ್ವಶನ್ ಮೇಡಮ್. ಏನು ಅಂದ್ರೆ, ಈಗ ಬೆಕ್ಕಿ ಶಾರ್ಪನ್ನ ಓದಬೇಕಾದ್ರೆ ನಾವು ಈವನ್ ಮೆನಿ ಟೈಮ್ಸ್ ಗಳಲ್ಲಿ ಶಿ ಇಸ್ ಅ ಮ್ಯಾನಿಪುಲೇಟಿವ್ ಲೇಡಿ. ಸೊ ಇದು ಸರಿನಾ? ಒಂದು ಮ್ಯಾನಿಪುಲೇಟಿವ್ ಆಗಿ ನಾವು ಸಮಾಜದಲ್ಲಿ ಒಂದು ಹೆಸರನ್ನ ಗಳಿಸಿ ಅಥವಾ ಮುಂದೆ ಬರುವುದು ಎಷ್ಟು ಸರಿ ಅನ್ನೋದು ಅಂತ. ಆಮೇಲೆ ವ್ಯಾನಿಟಿ ಫೇರ್ಗೆ ಹೆಸರನ್ನೇ ಅವರು ನಾವೆಲ್ ವಿದೌಟ್ ಹೀರೋ ಅಂತ ಕೊಟ್ಟಿದ್ರು. ಸೊ ಯಾಕೆ ಇರಬಹುದು ಅಂತ, ಯಾಕೆ ವುಮನ್ ಅನ್ನ ತೋರಿಸ್ಬೇಕು ಅನ್ನೋ ಅಭಿಪ್ರಾಯನ ಅಥವಾ ಏನು ಅವ್ರದ್ದು ಇದಾಗಿತ್ತು? ಸರ್, ನಾನು ನೋಡುವಂತಹ ಜೀವನದಲ್ಲಿ ಸರಿ ತಪ್ಪು ಅನ್ನೋದು ಆ ಇಂಡಿವಿಜುವಲ್ಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ತುಂಬಾ ವಿಚಾರಧಾರೆಗಳನ್ನ ನೀವು ತಗೊಂಡಾಗ, ಅಂದ್ರೆ ಎಥಿಕಲ್ ಅಂಡ್ ಮಾರಲ್ಸ್ ಅನ್ನೋದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬರುತ್ತೆ, ನನಗೆ ಎಲ್ಲಾ ಸುಭೀಕ್ಷವಾಗಿದೆ, ನನಗೆ ಊಟ ಇದೆ, ಪ್ರತಿಯೊಂದು ಇದೆ ಅಂದಾಗ ಬಹುಶಃ ನಾನು ಎಥಿಕ್ಸ್ ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತೇನೆ. ಬಿಕಾಸ್ ಐ ಆಮ್ ಹ್ಯಾವಿಂಗ್ ಎವ್ರಿಥಿಂಗ್. ನನಗೇನೋ ಇಲ್ಲ ಅಂದಾಗ ಆ ಎಥಿಕ್ಸ್ ನ ಜಾರುವಂತದ್ದು ಬಹಳ ಸುಲಭವಾದ ವಿಷಯ. ಐ ಆಮ್ ನಾಟ್ ಸೇಯಿಂಗ್ ಬೆಕ್ಕಿ ಒಬ್ಬ ಪರ್ಫೆಕ್ಟ್ ವುಮನ್ ಅಂತ ಹೇಳ್ತಾ ಇಲ್ಲ. ಆದ್ರೆ ಬೆಕ್ಕಿಗಿದ್ದಂತಹ ಸಮಾಜದಲ್ಲಿ ಕ್ವೆಶ್ಚನ್ ಮಾರ್ಕ್ಸ್ ಗಳು ತುಂಬಾ ಇತ್ತು. ಅವಳು ಹುಟ್ಟಿದಾಗಿನಿಂದ ಬಡತನ ನೋಡ್ತಾ ಬಂದಿದ್ಲು. ಹಾಗೆ ಅವಳಿಗೆ ನಾನ್ ಸಮಾಜದಲ್ಲಿ ಮೇಲೆ ಹೋಗಲೇಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಯಾವ ದಾರಿ ತಗೊಳ್ತಾ ಇದ್ದೀನಿ ಅನ್ನೋದು ಅವಳಿಗೆ ಗೊತ್ತಿರ್ಲಿಲ್ಲ. ಆ ದಾರಿ ಬಗ್ಗೆ ಕಂಡೆಮ್ ಮಾಡ್ಬೋದು. ಯಾಕೆ ಅಂದ್ರೆ ಅವಳು ತಗೊಂಡಂತಹ ದಾರಿಯಲ್ಲಿ ಎಡವಿದ್ಲು. ಅವಳಿಗೂ ಗೊತ್ತಾಗ್ತಿರ್ಲಿಲ್ಲ. ಅದ್ ಯಾಕೆ ಅಂದ್ರೆ ಬಹುಶಃ ಅವಳು ಹೆಣ್ಣಾಗಿದ್ದಕ್ಕೆ ಹೆಚ್ಚಾಗಿ ಎಡವಿದ್ಲು.
ಅಂದ್ರೆ ಹೆಣ್ಣನ್ನ ವಿ ಆಲ್ವೇಸ್ ಅಸೋಸಿಯೇಟ್ ವಿತ್ ಸೆಕ್ಷುಯಾಲಿಟಿ. ಅವಳನ್ನ ಕಂಡಂತ ಎಲ್ಲರೂ ಅವಳನ್ನ ಒಂದು ಸೆಕ್ಷುವಲ್ ಆಬ್ಜೆಕ್ಟ್ ಆಗೇ ನೋಡಿದ್ರು ಬಿಟ್ರೆ, ಅವಳು ಸೋಷಿಯಲ್ ಲ್ಯಾಡರ್ ಅಲ್ಲಿ ಮೇಲ್ ಬರ್ತಾ ಇರುವಂತ ಹೆಣ್ಮಗಳು ಅಂತ ಯಾರು ನೋಡ್ಲಿಲ್ಲ. ಅದೇ ಒಬ್ಬ ಗಂಡ ಏನಾದ್ರೂ ಟ್ರೈ ಮಾಡಿದಿದ್ರೆ ಬಹುಶಃ ಅವನ ಕ್ಲಾಸ್ ಅಷ್ಟೇ ನೋಡ್ತಿದ್ರು ಬಿಟ್ರೆ ಸೆಕ್ಷುಯಾಲಿಟಿ ನೋಡ್ತಾ ಇರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವಳು ಹೆಣ್ಣಾಗಿದ್ರಿಂದ ಅವಳನ್ನ ಎಕ್ಸ್ಪ್ಲಾಯ್ಟ್ ಮಾಡಕ್ ಟ್ರೈ ಮಾಡಿದ್ರು. ಐ ಹ್ಯಾವ್ ಗಿವನ್ ಯು ಮನಿ, ಯು ಬಿಲಾಂಗ್ ಟು ಮೀ ಅನ್ನುವಂಥದ್ದು. ಶಿ ನೆವರ್ ಫೈಂಡ್ಸ್ ನಾನು ಈ ವ್ಯಕ್ತಿ ಜೊತೆ ಇರಬಹುದಾ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಅವಳ ಡಿಸಪ್ರೂವಲ್ ನ ತೋರಿಸ್ತಾಳೆ. ಆದ್ರೆ ಶಿ ಡಸಂಟ್ ಹ್ಯಾವ್ ಎನಿ ಆಪ್ಷನ್. ಮ್ಯಾನಿಪುಲೇಟಿವ್, ಎಸ್, ಅವಳು ತುಂಬಾ ಜನರನ್ನ ಮ್ಯಾನಿಪುಲೇಟ್ ಮಾಡಿದ್ಲು. ಆದ್ರೆ ಅವಳು ಯಾರಿಗೂ ಐ ಲವ್ ಯು ಅನ್ನೋದನ್ನ ಬಹುಶಃ ಎಲ್ಲೂ ಹೇಳಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ವೆನ್ ವಿ ಲುಕ್ ಇನ್ ಟು ವೆಸ್ಟರ್ನ್ ಡಿಪಿಕ್ಷನ್ ಆಫ್ ವುಮೆನ್, ಅವ್ರಿಗೂ ನಮ್ಮ ಇಂಡಿಯನ್ ವುಮೆನ್ಗೂ ಬಹಳ ಡಿಫರೆನ್ಸ್ ಇರುತ್ತೆ. ನಾವು ಏನ್ ಮಾಡ್ತೀವಿ ಅಂದ್ರೆ ಎರಡನ್ನೂ ಸಮನಾಗಿ ನೋಡಕ್ ಹೋಗ್ತೀವಿ. ಭಾರತದಲ್ಲಿ ನಮಗಿರುವಂತಹ ಸೋಷಿಯಲೈಸೇಷನ್ಗೂ ವೆಸ್ಟರ್ನ್ ವಿಮೆನ್ ಸೋಷಿಯಲೈಸೇಷನ್ಗೂ ಬಹಳ ವ್ಯತ್ಯಾಸ ಇದೆ. ಅವರು ವಿಮೆನ್ ಒಬ್ನ ನೋಡುವಂಥದ್ದು ಆಸ್ ಅ ವಿಮೆನ್, ಅವರಿಗೆ ಸೆಕ್ಷುವಾಲಿಟಿ ಅನ್ನೋದು ನಮ್ಮಷ್ಟು ಸಾಂಪ್ರದಾಯಿಕವಾಗಿ ಬಂದಂಥದ್ದಲ್ಲ. ನಮಗೆ ಅದು ಇಟ್ ಇಸ್ ಎವ್ರಿಥಿಂಗ್. ಅವರಿಗೆ ಆ ರೀತಿ ತುಂಬಾ ವಿಚಾರಗಳಲ್ಲಿ ಅಲ್ಲ. ಅವರಿಗೆ ಅವರ ಹೆಸರಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ, ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ, ನನ್ನ ಅಭಿಪ್ರಾಯ ಸರ್. ಈಗ ಡೋನೂರ್ ಸರ್ ಅವರು ಬಂದಿದ್ದಾರೆ. ಡೋನೂರ್ ಸರ್, ಈಗ ಕೆಲವು ಈ ವಿಷಯದ ಬಗ್ಗೆ ಪೂರಕ ಮಾತುಗಳನ್ನು ಆಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಚೈತ್ರಾ ಮೇಡಮ್ ಅವರಿಗೆ ನಮಸ್ಕಾರ. ಪ್ರಾರಂಭದಲ್ಲಿ ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಪ್ರಾರಂಭದಲ್ಲಿ ನಾನು ಚೈತ್ರಾ ಅವರ ಕ್ಷಮೆಯನ್ನ ಕೋರ್ತೇನೆ, ಏಕೆಂದ್ರೆ ನಾನು ಅವರ ಎಲ್ಲ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ಮತ್ತೊಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ನಾನಿದ್ದೆ. ಆದ್ರೂ ಕೂಡ ಒಂದು 20 ನಿಮಿಷಗಳ ಕಾಲ ನಾನು ಅವರ ಮಾತುಗಳನ್ನ ಕೇಳಿಸಿಕೊಂಡಿದ್ದೇನೆ. ಸ್ನೇಹಿತರೆ, ಚೈತ್ರಾ NS ಮೂರ್ತಿ ಅವರು ವಿಲಿಯಂ ಮೇಕ್ಪೀಸ್ ಥಾಕ್ರೆಯ ವೆನಿಟಿ ಫೇರ್ ಕಾದಂಬರಿಯ ಕುರಿತು ಇಲ್ಲಿಯವರೆಗೆ ಮಾತನಾಡಿದ್ದಾರೆ. ಸುಮಾರು 60 ನಿಮಿಷಗಳ ತಮ್ಮ ಉಪನ್ಯಾಸದಲ್ಲಿ ಥಾಕ್ರೆಯ ಬಗ್ಗೆ ಮತ್ತು ಅವನ ಈ ಮಹತ್ವದ ಕಾದಂಬರಿಯ ಬಗ್ಗೆ, ಆ ಕಾಲದ ಸ್ಥಿತಿಗತಿಯ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಇದು ಬಹಳ ದೊಡ್ಡ ಕಾದಂಬರಿ, ಅನೇಕ ಸನ್ನಿವೇಶಗಳಿವೆ. ಈ ಎಲ್ಲಾ ಸನ್ನಿವೇಶಗಳನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡು ಮಾತನಾಡುವುದು ತುಂಬಾ ಕಷ್ಟ. ತರಗತಿಯಲ್ಲಿ ಪಾಠ ಮಾಡಬಹುದು ಒಂದು 6 ತಿಂಗಳ ಕಾಲ. ಒಂದು ಗಂಟೆಯ ಸಮಯದಲ್ಲಿ ಅನೇಕ ಸನ್ನಿವೇಶಗಳು. ನಾನು ಈ ಕಾದಂಬರಿಯನ್ನ 2 ಸಲ ಓದಿದ್ದೇನೆ. ಈ ಎಲ್ಲಾ ದೃಶ್ಯಗಳು, ಘಟನೆಗಳು, ದೃಶ್ಯಗಳು, ಇಲ್ಲಿ ನಡೀತಕ್ಕಂತ ಇನ್ಸಿಡೆಂಟ್ಸ್ ಗಳನ್ನ ಸ್ಮೃತಿಯಲ್ಲಿ ಇಟ್ಟುಕೊಂಡು ಅದರ ಕುರಿತು 1 ಗಂಟೆ ಉಪನ್ಯಾಸ ಮಾಡುವುದು ಕಷ್ಟದ ಕೆಲಸ. ಆದ್ರೆ ಚೈತ್ರಾ ಅವರು ಈ ಕೆಲಸವನ್ನ ಬಹಳ ಸರಳವಾಗಿ, ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹೇಗೆ ಒಂದು ಕಾದಂಬರಿಯನ್ನ ಓದಬೇಕು, ಒಂದು ಕಾದಂಬರಿಯನ್ನ ಹೇಗೆ ಪ್ರವೇಶಿಸಬೇಕು, ಒಂದು ಕಾದಂಬರಿ ಓದುವಾಗ ಏನೆಲ್ಲ ಸಂಗತಿಗಳನ್ನ ಗಮನಿಸಬೇಕು ಎಂಬುದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿದ್ರಿಂದ ಅವರಿಗೆ ಒಂದು ಕಾದಂಬರಿಯ ಓದುವ ಕ್ರಮದ ಬಗ್ಗೆ ಸ್ಪಷ್ಟವಾದ ಅನುಭವ, ಮಾಹಿತಿ, ತಿಳುವಳಿಕೆ ಇದೆ. ಹೀಗಾಗಿ ಇಂದಿನ ಉಪನ್ಯಾಸ ನಮ್ಮ ಧಾರವಾಡ ಕಟ್ಟೆಯ ಪ್ರೇಕ್ಷಕರಿಗೆ, ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಕೇವಲ ಒಂದು 2 ನಿಮಿಷಗಳ ಕಾಲ ಮಾತನಾಡ್ತೇನೆ. ಮತ್ತೆ ಯಾಕಂದ್ರೆ 7:30 ಗಂಟೆಗೆ ಇನ್ನೊಂದು ಕಾರ್ಯಕ್ರಮವನ್ನು ನಾನು ಸೇರ್ಬೇಕಾಗಿದೆ. ವಿಲಿಯಂ ಮೇಕ್ಪೀಸ್ ಥಾಕ್ರೆ ನನಗೆ 2 ಕಾರಣಗಳಿಗಾಗಿ ಬಹಳ ಇಷ್ಟ. ಒಂದು, ಅವನು ಭಾರತದ ಕರ್ನಾಟಕದಲ್ಲಿ ಹುಟ್ಟಿದ 19ನೇ ಶತಮಾನದ ಪ್ರಾರಂಭದ ಜಗತ್ತಿನ ವಿದ್ಯಮಾನಗಳ ಕುರಿತು ಅವನಿಗೆ ಸ್ಪಷ್ಟವಾದ ಮಾಹಿತಿ ಇತ್ತು ಅನ್ನೋದು ಒಂದು. ಎರಡನೇದು, ಈ ಕಾದಂಬರಿಯ ಕಾಲಘಟ್ಟ ಏನಿದೆಯಲ್ಲ, ನೆಪೋಲಿಯನ್ ಯುದ್ಧಗಳ ನಂತರದ ಒಂದು ಜಾಗತಿಕ ಸಂದರ್ಭದಲ್ಲಿ ಈ ಕಾದಂಬರಿ ಸೃಷ್ಟಿಯಾಗಿದೆ. ಈ ಕಾದಂಬರಿಯ ಬಗ್ಗೆ ಚೈತ್ರಾ ಅವರು ಆಗಲೇ ಅನೇಕ ಮಾತುಗಳನ್ನ ಹೇಳಿದ್ದಾರೆ. ಅದರ ಪ್ಲಾಟ್ ಬಗೆಗೆ, ಕ್ಯಾರೆಕ್ಟರೈಸೇಷನ್ ಬಗೆಗೆ ನಾನು ಏನು ಹೇಳಿಕ್ಕೆ ಹೋಗೋದಿಲ್ಲ. ಕೇವಲ 2 ಸಂಗತಿಗಳನ್ನ ನಾನು ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸುತ್ತೇನೆ. ಈ ಕಾದಂಬರಿಯಲ್ಲಿ ಒಂದು ಅದ್ಭುತವಾದ ಸಾಲು ಇದೆ, ನೆವರ್ ಲೂಸ್ ಎ ಚಾನ್ಸ್ ಆಫ್ ಸೇಯಿಂಗ್ ಎ ಕೈಂಡ್ ವರ್ಡ್ ಅಂತ. ಅಂದ್ರೆ ದಯೆಯ ಮಾತನ್ನು ಹೇಳುವ ಅವಕಾಶ ಯಾವ ಕಾಲಕ್ಕೂ ತಪ್ಪಿಸಿಕೊಳ್ಳಬೇಡಿ ಅಂತ. ಈ ಸಾಲನ್ನ ಓದಿದಾಗ ನನಗೆ ಬಸವಣ್ಣ ನೆನಪಾಗ್ತಾನೆ. ಯಾರಿಗಾದ್ರೂ ಬಸವಣ್ಣ ನೆನಪಾಗ್ತಾನೆ. ದಯವೇ ಧರ್ಮದ ಮೂಲವಯ್ಯ ಅಂತ.
ಯಾವ ಧರ್ಮದಲ್ಲಿ ದಯ ಇರುವುದಿಲ್ಲೋ ಆ ಧರ್ಮಕ್ಕೆ ಅರ್ಥವೇ ಇಲ್ಲ. ಕ್ರೌರ್ಯವನ್ನ, ಹಿಂಸೆಯನ್ನ, ಕೊಲೆಯನ್ನ ಪ್ರಚೋದಿಸುವ ಧರ್ಮವೇ ಅಲ್ಲ. ಆದರೆ ಅನೇಕ ಜನರು, ವಿಶೇಷವಾಗಿ ಆತಂಕವಾದಿಗಳು, ಈ ಧರ್ಮದ ಹೆಸರಿನಲ್ಲಿ ದಯದ ಕೊಲೆಯನ್ನ ಮಾಡ್ತಾ ಇದ್ದಾರೆ. ದೇ ಆರ್ ಕಿಲ್ಲಿಂಗ್ ವಾಟ್ ವಿ ಕಾಲ್ ಕೈಂಡ್ನೆಸ್. ಇದು ನಡೆದಿದೆ. ಹೀಗಾಗಿ ನನಗೆ ಈ ಮಾತು ಬಹಳ ಇಷ್ಟ ಆಯ್ತು. ಅದು ಅವನ ಜೀವನ ದರ್ಶನ. ಅಂದ್ರೆ ಯಾರನ್ನಾದ್ರೂ ಕ್ಷಮಿಸುವ ಒಂದು ಅವಕಾಶ ಸಿಕ್ಕರೆ ಅದನ್ನ ಕೈ ಚೆಲ್ಲಬಾರ್ದು ಅಂತ. ಇದು ವೈಯಕ್ತಿಕ ಮಟ್ಟದಲ್ಲಿ ಬಹಳ ಮಾಡಬಹುದು. ಯಾರಾದ್ರೂ ನನಗೆ ಮೋಸ ಮಾಡಿದರೆ ಅಥವಾ ಯಾರಾದ್ರೂ ನನಗೆ ಹಿಂಸೆ ನೀಡಿದರೆ ಆ ಮೋಸವನ್ನ, ಹಿಂಸೆಯನ್ನ ನಾನು ಕ್ಷಮಿಸಬಹುದು. ಆದ್ರೆ ಒಂದು ದೇಶ ಹೀಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಈಗ ಕಾಶ್ಮೀರದಲ್ಲಿ ನಡೆದ ಹತ್ಯಾಕಾಂಡ. ಕೆಲವರು ಹೇಳ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿಗಳೇ ಹೇಳಿದ್ರು ನಾನು ಯುದ್ಧವನ್ನು ಇಷ್ಟಪಡುವುದಿಲ್ಲ ಅಂತ. ಯಾರು ಯುದ್ಧವನ್ನು ಇಷ್ಟಪಡ್ತಾರೆ? ಆದ್ರೆ ಯುದ್ಧ ಮೈಮೇಲೆ ಬಂದಾಗ ನಾವು ಒಂದು ದೇಶವಾಗಿ ಬದುಕಬೇಕಾಗ್ತದೆ. ಒಂದು ದೇಶದ ಆಗು ಹೋಗು ಒಬ್ಬ ವ್ಯಕ್ತಿಯ ಆಗು ಹೋಗಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರೋರು ಈ ಸಂಗತಿಗಳನ್ನ ತಿಳಿದುಕೊಂಡು ಮಾತನಾಡಬೇಕಾಗ್ತದೆ. ಇದು ಕೇವಲ ಕಾಶ್ಮೀರದ ಪ್ರಶ್ನೆ ಅಲ್ಲ, ಅದು ಭಾರತದ ಪ್ರಶ್ನೆ. ಈ ಕಾರಣಕ್ಕಾಗಿಯೇ ಕುರುಕ್ಷೇತ್ರ ಯುದ್ಧ ಆಯ್ತು. ಕೃಷ್ಣ ಪರಮಾತ್ಮನಿಗೆ ಯುದ್ಧ ಮಾಡುವ ಅಗತ್ಯ ಇರಲಿಲ್ಲ. ಯುದ್ಧವನ್ನ ತಪ್ಪಿಸೋದಕ್ಕಾಗಿನೇ ಅವನು ಹಸ್ತಿನಾಪುರಕ್ಕೆ ಹೋದ, ರಾಜತಾಂತ್ರಿಕನಾಗಿ ಹೋದ, ಏನೆಲ್ಲ ಕೆಲಸ ಮಾಡಿದ. ಹಾಗೆ ಕಳೆದ 70 ವರ್ಷಗಳಿಂದ, ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೂ ನಾವು ಯುದ್ಧವನ್ನು ತಪ್ಪಿಸೋದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೇವೆ. ವಿ ಹ್ಯಾವ್ ನೆವರ್ ಲಾಸ್ಟ್ ದಿ ಚಾನ್ಸ್ ಆಫ್ ಸೇಯಿಂಗ್ ಕೈಂಡ್ ವರ್ಡ್ ಟು ಪಾಕಿಸ್ತಾನ್. ಬಟ್ ಅದು ಕೇಳ್ತಾ ಇಲ್ಲ. ಈ ಕಾದಂಬರಿಯನ್ನ ಈ ರೀತಿ ಹೀಗೆ ನಾವು ಇದನ್ನ ಸಮಕಾಲೀನಗೊಳಿಸ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾನು ಈ ಮಾತನ್ನ ಹೇಳಿದೆ. ಇನ್ನೊಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ರಿವೆಂಜ್ ಮೇ ಬಿ ವಿಕೆಟ್, ಬಟ್ ಇಟ್ಸ್ ನ್ಯಾಚುರಲ್ ಅಂತಕ್ಕಂಥ ಮಾತು ಇವತ್ತಿನ ವಸ್ತುಸ್ಥಿತಿಯನ್ನ, ಭಾರತೀಯ ಸತ್ಯದ ಮನಸ್ಥಿತಿಯನ್ನ ವಿವರಿಸಲಿಕ್ಕೆ ಇದಕ್ಕಿಂತ ಒಳ್ಳೆಯ ಸಾಲು, ಒಳ್ಳೆಯ ಉದಾಹರಣೆ ಇದೆ ಎಂದು ನಾನು ಅಂದುಕೊಳ್ಳೋದಿಲ್ಲ. ಯಾಕಂದ್ರೆ ಈಗ ಸೇಡು ದುಷ್ಟತನವಾದದ್ದು, ಸೇಡು ತೀರಿಸ್ಕೊಳ್ಬಾರ್ದು. ಆದ್ರೆ ಹೇಳ್ತಾನೆ ಅದು ನ್ಯಾಚುರಲ್, ಸಹಜವಾದದ್ದು. ನೀವು ನಿಮ್ಮ ಮನೇಲಿ ಇರ್ತೀರಿ, ಹೊರಗಡೆ ಬಂದು ಯಾರಾದ್ರೂ ಕೂಗಿದ್ರೆ, ಮಾಡಿದ್ರೆ, ಬೈದ್ರೆ ಸುಮ್ಮನಿರ್ಬೋದು. ನಿಮ್ ಮನೆಗೆ ಬಂದು ಕಲ್ಲು ಹೋಗಿದಾಗ ನೀವು ಅವಾಗ ರಿವೆಂಜ್ ಬಗ್ಗೆ ವಿಚಾರ ಮಾಡ್ಬೇಕಾಗ್ತದೆ. ಸೊ ಭಾರತಿಗೆ ಗೊತ್ತಿದೆ, ನಮ್ಮೆಲ್ಲ ಭಾರತೀಯರಿಗೆ ಗೊತ್ತಿದೆ, ಪಾಕಿಸ್ತಾನದ ವಿರುದ್ಧ ನಾವು ರಿವೆಂಜ್ ತಗೊಳ್ಳೋದು ಸರಿಯಲ್ಲ, ಅದು ವಿಕೆಟ್ ಅಂತ ಗೊತ್ತಿದೆ. ಆದ್ರೆ ಇದು ಸಹಜವಾದ ಪ್ರತಿಕ್ರಿಯೆ. ಇಟ್ಸ್ ಅ ವೆರಿ ನ್ಯಾಚುರಲ್ ರೆಸ್ಪಾನ್ಸ್ ಟು ದಿ ಸ್ಟೇಟ್ ಸ್ಪಾನ್ಸರ್ಡ್ ಇಂಟರ್ನ್ಯಾಷನಲ್ ಟೆರರಿಸಂ. ಸೊ ಈ ಎರಡು ಸಾಲುಗಳು ಭಾರತದ ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ನೆರವು ನೀಡ್ತದೆ ಅಂತ ನಾನು ಹೇಳಿದ್ದೇನೆ. ಇಂಥ ಇಂಥ ಕಾದಂಬರಿಯ ಓದು ನಮ್ಮ ಜನಜೀವನವನ್ನ, ನಮ್ಮ ಬದುಕನ್ನ, ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನೆರವಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಚೈತ್ರ ಅವರು ಮತ್ತೆ ಧಾರವಾಡ ಕಟ್ಟಿಗೆ ಬರಬೇಕು, ನಮ್ಮ ಜೊತೆ ಸಮಯವನ್ನ ಕಳಿಬೇಕು, ನಮ್ಮ ಕೇಳುಗರ ಜೊತೆ ತಮ್ಮ ಅಗಾಧವಾದ ಜ್ಞಾನವನ್ನ, ತಿಳುವಳಿಕೆಯನ್ನ ಹಂಚಿಕೊಳ್ಳಬೇಕು ಎಂದು ಅವರಲ್ಲಿ ಕೋರಿಕೊಳ್ಳುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಪ್ರಶಾಂತ್, ನೀವು ಚರ್ಚೆಯನ್ನ ಮುಂದುವರಿಸಬಹುದು. ನಾನು ಕಾರ್ಯಕ್ರಮದಿಂದ ಹೊರಗೆ ಹೋಗಿರ್ತೇನೆ, ದಯವಿಟ್ಟು ನೀವು ಕಾರ್ಯಕ್ರಮವನ್ನ. ಧನ್ಯವಾದಗಳು ಸರ್. ಆಸಕ್ತರೇ, ಏನಾದರೂ ಚರ್ಚೆಗೆ ಅವಕಾಶವಿದೆ, ತಮ್ಮ ಪ್ರಶ್ನೆಯನ್ನ ನೇರವಾಗಿ ನೀವು ಮೇಡಮ್ ಅವ್ರಿಗೆ ಕೇಳಬಹುದು. ನೀವು ಅನ್ಮ್ಯೂಟ್ ಮಾಡಿಕೊಂಡು ತಮ್ಮ ಕ್ವಶನ್ ಅನ್ನ ಕೇಳಬಹುದು. ಹಲೋ. ಅದೇ ಸರ್, ಅವಾಗ್ಲೇ ನಾನೇ ಒಂದೆರಡು ಮಾತನ್ನ ಹೇಳ್ತೀನಿ. ರಿವೆಂಜ್ ಇಸ್ ನ್ಯಾಚುರಲ್ ಅಂತ ಸರ್ ಹೇಗೆ ಹೇಳಿದ್ರಲ್ಲ, ನೀವು ಅವಾಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ ಬೆಕ್ಕಿ ಬಗ್ಗೆ. ರೆಬೆಕಾ ಎಷ್ಟು ಸಾಧ್ಯನೋ ಅಷ್ಟು ಸ್ವಾವಲಂಬಿಯಾಗಿ ಬದುಕಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಆದ್ರೆ
ಹೆಣ್ಣು ಗಂಡಿನ ಆಶ್ರಯದಲ್ಲೇ ಇರಬೇಕು, ಅಥವಾ ಒಂದು ಗಂಡು ಅವಳ ಜೀವನದಲ್ಲಿ ಇದ್ರೆ ಅವಳಿಗೆ ಬೆಲೆ ಅನ್ನುವಂಥದ್ದು ಸಮಾಜದಲ್ಲಿ ಇರುವಂತಹ ಒಂದು ನೋಷನ್. ಇಫ್ ಶಿ ಬಿಲಾಂಗ್ಸ್ ಟು ಹಿಮ್ ದೆನ್ ಶಿ ಕ್ಯಾನ್ ಗೋ ಟು ಪಾರ್ಟಿ. ಅಲ್ಲಿಗೆ ಹೋದ್ರೆ ಅವಳಿಗ ಸೋಷಿಯಲ್ ಅರಿಸ್ಟೋಕ್ರಸಿ ಅನ್ನೋದು ಹೆಣ್ಮಕ್ಳಿಗೆ ಇನ್ನೆಲ್ಲೂ ಸಿಗ್ತಾ ಇರ್ಲಿಲ್ಲ. ವೆಸ್ಟರ್ನ್, ಇವನ್ ಇಫ್ ಯು ಟೇಕ್ ದಿ ರಿಚ್ ಪೀಪಲ್, ಅಫ್ಲೂಯೆಂಟ್ ಪೀಪಲ್, ಅವ್ರಿಗೆ ಸಿಗ್ತಾ ಇದ್ದದ್ದು ಅಲ್ಲಿ ಮಾತ್ರ. ಅದೇ ಲಿಮಿಟೇಷನ್ಸ್ ಅನ್ನೋ ಒಂದು ವಿಷಯ ಬಂದಾಗ ನಾನು ಹೇಳಿದೆ, ಅವರು ಅಫ್ಲೂಯೆಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಅವ್ರಿಗೆ ಲಿಮಿಟೇಷನ್ಸ್ ಇನ್ನ ಜಾಸ್ತಿ. ಅವ್ರಿಗೆ ಫ್ರೀಡಮ್ ಆಗ್ಲಿ ಅಥವಾ ಅವರ ಮನಸ್ಸು ಇಚ್ಛೆ ಮಾಡುವಂತ ಅವಕಾಶಗಳು ಅವ್ರಿಗೆ ಎಲ್ಲಿತ್ತು. ಗಿವ್ ದ ಎಕ್ಸಾಂಪಲ್ ಆಫ್ ವಿಕ್ಟೋರಿಯಾ ಅಂಡ್ ಅಬ್ದುಲ್. ತುಂಬಾ ಚೆನ್ನಾಗಿ ಮೂಡ್ ಬಂದಿರುವಂತಹ ಫಿಲ್ಮ್ ಈಗ ಮೊನ್ನೆನೂ ನೆಟ್ಫ್ಲಿಕ್ಸ್ ಅಲ್ಲಿ ಇತ್ತು. ಕ್ವೀನ್ ವಿಕ್ಟೋರಿಯಾಗೇನೆ ಎಷ್ಟೋ ಏನಂತಾರೆ ಅಡೆತಡೆಗಳಿತ್ತು. ಹೀಗ್ ಮಾಡಬೇಡಿ, ಹೀಗೆ ಕೂತ್ಕೊಳ್ಳಿ, ಹೀಗೆ ತಿನ್ನಿ ಅನ್ನುವಂಥದ್ದು. ಸೊ ಇದು ಐ ಡೋಂಟ್ ಥಿಂಕ್ ಒಂದು ಗಂಡಿಗೆ ಇರುವಂತಹ ಸಮಾನವಾದಂತಹ ಅವಕಾಶಗಳು ಹೆಣ್ಣಿಗೆ ಇತ್ತು ಅಥವಾ ಬಿಡ್ತಿದ್ರು ಅನ್ನೋದನ್ನು. ಗಂಡಿಗೂ ಇತ್ತು, ಗಂಡಿಗೇನು ಇಲ್ಲ ಅಂತ ನಾನು ಹೇಳಲ್ಲ, ಅವ್ರಿಗೂ ಇತ್ತು. ಆದ್ರೆ ಇವ್ರಿಗೆ ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ದರೆ ಕೇಳಬಹುದು ಸರ್. ಕಲಂದರ್ ಸರ್. ಎಸ್ ಸರ್, ಓಕೆ. ಸೊ ಹಾಗಾದ್ರೆ ಈಗ ನಮಸ್ಕಾರ ಮೇಡಮ್. ಹಾ ಸರ್, ಹಲೋ. ಹಾ ಸರ್, ಹೇಳಿ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್. ಈ ಕಾದಂಬರಿ ನಾಯಕನೇ ಇಲ್ಲದಂತ ಕಾದಂಬರಿ ಅಂತ ಪರಿಗಣಿಸಲ್ಪಟ್ಟಿದೆ. ಹೌದು ಸರ್. ನಿಮ್ಮ ಅಭಿಪ್ರಾಯ ಏನಿದೆ? ಅದು ನಾನು ಅದೇ ಮೊದಲು ಹೇಳಿದ ಹಾಗೆ ಸರ್, ನನಗೆ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಇಂದನೂ ಕಲಿಯುವಂತ ವಿಷಯಗಳಿದೆ. ನಾಯಕನ ಅವಶ್ಯಕತೆ ಇದ್ದೇ ಕಾದಂಬರಿ ಆಗ್ಬೇಕು ಅನ್ನೋದನ್ನ ನಾನು ನಂಬಲ್ಲ. ಯಾಕಂದ್ರೆ ಎಲ್ಲಾ ಒಂದೊಂದು ಕ್ಯಾರೆಕ್ಟರ್, ಈಗ ವರ್ಚು ಅಂತ ತಗೊಂಡಾಗ ಅಮಿಲಿಯನ ಸ್ನೇಹಿತ ಕಡೆಯವರೆಗೂ ಅಮಿಲಿಯಗೋಸ್ಕರ ಕಾಯ್ತಾನೆ. ಅವನನ್ನು ನಾನು ನಾಯಕನಾಗಿ ನೋಡಬಲ್ಲೆ. ಅಥವಾ ನಾನು ಅಮಿಲಿಯನ್ನ ಇಷ್ಟಪಟ್ರೆ ಅಮಿಲಿಯಾ ಕ್ಯಾರೆಕ್ಟರ್ನು ನಾಯಕಿಯಾಗಿ ನಾನು ನೋಡಬಲ್ಲೆ. ಆದ್ರೆ ಬಹುಶಃ ಥ್ಯಾಕರೆ ಅವರು ಅದೇ ಒಂದು ಉದ್ದೇಶಕ್ಕೆ ನಾಟ್ ವಿತೌಟ್ ಎನಿ ಹೀರೋ ಅನ್ನೋದನ್ನ ಕೊಟ್ಟಿರ್ಬೋದು. ಯಾಕಂದ್ರೆ ಹೀರೋ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅವರಿಗೆ. ಹೀರೋ ಅಂದ್ರೆ ಯಾರು? ಸಂಬಡಿ ವಿತೌಟ್ ಎನಿ ಫ್ಲಾ, ಸಂಬಡಿ ವಿತೌಟ್ ಎನಿ ಏನಂತಾರೆ ನ್ಯೂನ್ಯತೆಗಳೇ ಇಲ್ಲದಿರುವಂತಹ ವ್ಯಕ್ತಿ ಅಂತ. ನ್ಯೂನ್ಯತೆಗಳಿಲ್ಲದೆ ಇರೋ ಮನುಷ್ಯನೇ ಇಲ್ಲ ಅಂತ ತೋರ್ಸೋದಕ್ಕೆ ಅವರು ವ್ಯಾನಿಟಿ ಫೇರ್ ಅಂತ ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲಾ ವ್ಯಕ್ತಿಯಲ್ಲೂ ಒಂದಲ್ಲ ಒಂದು ನ್ಯೂನ್ಯತೆ ಇದೆ. ಅದನ್ನ ಹೇಗೆ ನಾವು ಸಮಾಜದಲ್ಲಿ ನೋಡ್ತೀವಿ ಅನ್ನೋದೇ. ಒಬ್ಬರ ನ್ಯೂನ್ಯತೆ ಇನ್ನೊಬ್ಬರಿಗೆ ಇಟ್ಸ್ ಅ ಮ್ಯಾಟರ್ ಆಫ್ ಕ್ರಿಟಿಸೈಸಿಂಗ್ ಆರ್ ಟ್ರೈಂಗ್ ಟು ಎಂಜಾಯ್ ದೇರ್ ಪ್ರಾಬ್ಲಮ್ ಅನ್ನುವಂಥದ್ದೇ ನಡೆಯೋದು. ನಾವು ಈಗಿನ ಸಮಾಜದಲ್ಲಿ ತಗೊಂಡಾಗೂನು ಹೀರೋ ಅನ್ನೋದು ಎಲ್ಲಿದೆ ಸರ್? ದೇರ್ ಇಸ್ ನೋ ಹೀರೋ ಕಾನ್ಸೆಪ್ಟ್. ಎವ್ರಿಬಡಿ ಆರ್ ಸ್ಟ್ರಗ್ಲಿಂಗ್ ಇನ್ ದೇರ್ ಓನ್ ವೇ. ದುಡ್ಕೊಂಡು ಬಂದು ಮನೆಗ್ ಬಂದಾಗ ನಾವು ನೀವು ಇಷ್ಟೊತ್ತಿಗೆ ಬಂದ್ಬಿಟ್ಟು ನನ್ನ ಮಾತಾಡಿಸ್ತಿಲ್ಲ ಅಂತ ಹೇಳ್ತೀವಿ. ಬಟ್ ದ ಪರ್ಸನ್ ಹೂ ಇಸ್ ಅರ್ನಿಂಗ್ ಔಟ್ಸೈಡ್ ನೋಸ್ ವಾಟ್ ಇಸ್ ದ ಡಿಫಿಕಲ್ಟಿ. ಸೊ ಹೀರೋಯಿನ್ ಕಾನ್ಸೆಪ್ಟ್ ನ ಐ ಡೋಂಟ್ ಅಗ್ರಿ ಇನ್ ಸೊಸೈಟಿ, ಬಿಕಾಸ್ ದರ್ ಇಸ್ ನೋ ಪರ್ಫೆಕ್ಷನ್ ಇನ್ ಸೊಸೈಟಿ. ಪರ್ಫೆಕ್ಟ್ ಅನ್ನೋದು ಇರಕ್ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ಅದಕ್ಕೆ ಅವರು ಆ ರೀತಿ ಹೇಳಿರ್ಬೋದು ಅನ್ನೋದು. ಎರಡಾಯಾಮ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಯಾರು ಪ್ರಶ್ನೆಯನ್ನ ಕೇಳೋರಿದ್ದೀರಾ? ಓಕೆ, ಹಾಗಾದ್ರೆ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಆಗಮಿಸಿ ಉಪನ್ಯಾಸ ಮಂಡಿಸಿದ ಇವತ್ತಿನ ಉಪನ್ಯಾಸಕರಾದ ಚೈತ್ರ ಎಸ್ ಮೂರ್ತಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಾಗೇನೆ ಈ ಉಪನ್ಯಾಸದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಹಾಗೂ ನೆರೆದ ಎಲ್ಲ ಹಿರಿಯ ಸಾಹಿತ್ಯಾಸಕ್ತರಿಗೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣಕರ್ತರಾದಂತಹ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಳಿಸುತ್ತೇವೆ. ಬರುವ ಬುಧವಾರ ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸಿ ಮತ್ತೆ ನಮ್ಮೊಂದಿಗೆ ಜೊತೆಗಿರಲು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು. ಧನ್ಯವಾದ.